ಕುಮಾರಿ ಹಾರಿಕಾ ಮಂಜುನಾಥ್ ಇನ್ನು 17ರ ಬಾಲಿಕೆ. ಇಲ್ಲಿಯೇ ಬೆಂಗಳೂರಿನ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಕಲಿತಿರುವ ಪುಟ್ಟ ಹುಡುಗಿ. 8ನೇ ವಯಸ್ಸಿನಿಂದ ಭಾರತೀಯ ಪರಂಪರೆ, ಹಿಂದೂ ಧರ್ಮ ಈ ಕುರಿತು ಅಲ್ಲಿ ಇಲ್ಲಿ ಉಪನ್ಯಾಸ ಮಾಡುತ್ತಾ ಗಮನ ಸೆಳೆದವಳು. ಶ್ರೀ ರಾಮಕೃಷ್ಣ ಪರಮಹಂಸರ ಆಶ್ರಮದ ಪ್ರಭಾವ, ಅಲ್ಲಿಯ ಸ್ವಾಮೀಜಿಯವರ ಆಶೀರ್ವಾದ, ಹಾಗೆಯೇ RSS, ವಿಶ್ವ ಹಿಂದೂ ಪರಿಷತ್ ಮೊದಲಾದ ಭಾರತೀಯ ಸಂಸ್ಕೃತಿಯನ್ನು ಪ್ರಮುಖವಾಗಿ ಪೋಷಿಸುವ ವ್ಯಕ್ತಿ ಸಂಸ್ಥೆಗಳಿಂದ ಗುರುತಿಸಲ್ಪಟ್ಟವಳು. ತನ್ನ ಮನೆತನದಿಂದ ತಂದೆ ಜೀವನ ನಿರ್ವಹಣೆಗಾಗಿ ರಿಕ್ಷಾ ಚಾಲಕರು. ಒಬ್ಬ ತಂದೆ ತನ್ನ ವೃತ್ತಿ ಹೇಗಿದ್ದರೂ ತನ್ನ ಮಗಳನ್ನು ತನ್ನ ಮಕ್ಕಳನ್ನು ಹೇಗೆ ಬೆಳೆಸಬಹುದು ಎನ್ನುವುದಕ್ಕೆ ಶ್ರೀ ಮಂಜುನಾಥ್ ಅವರು ಮಾದರಿ. ದಂಪತಿಗಳಿಬ್ಬರು ನಿರಂತರವಾಗಿ ಮಗಳನ್ನು ಅವಳು ನಡೆಯುತ್ತಿರುವ ದಾರಿಗೆ ಬೆಂಬಲ ಕೊಡುತ್ತಾ ನಡೆಸುತ್ತಿದ್ದಾರೆ. ಅವಳು ಆಂಗ್ಲ ಭಾಷೆಯಲ್ಲಿ ಓದುವಷ್ಟು ವೇಗವಾಗಿ ಕನ್ನಡದಲ್ಲಿ ಓದಲಾರಳು. ಅಂತಹ ಹೊತ್ತಿನಲ್ಲಿ ಅವಳಿಗೆ ಬೇಕಾದ ಪುಸ್ತಕಗಳನ್ನು ಇಂಗ್ಲಿಷ್ನಲ್ಲಿ ತರಿಸಿಕೊಟ್ಟು ಅವಳು ಅವುಗಳನ್ನೇ ಓದಿ ಇಲ್ಲಿ ಬಂದು ನಿರರ್ಗಳವಾಗಿ ಮಾತನಾಡ್ತಾ ಇದ್ದಾಳೆ. ಆ ಊರು, ಈ ಊರಿನಲ್ಲಿರುವ ಸಾಧಕರನ್ನು ಪರೀಕ್ಷಿಸಿದ ನಾವು 1 ವರ್ಷ ಚಕ್ರವರ್ತಿ ಸೂಲಿಬೆಲೆಯವರನ್ನು, ಇನ್ನೊಂದು ವರ್ಷ ಮಿಸ್ಟರ್ M ಅವರನ್ನು, ಮಗದೊಂದು ವರ್ಷ ಇಂದಿನ ಅಯೋಧ್ಯ ರಾಮ ನಿರ್ಮಾಣಕ್ಕೆ ಕಾರಣೀಭೂತರಾದ ಶ್ರೀ ಬಾಗೇಶ್ವರ್ ಬಾಬಾ ಅವರಿಗೆ ಗುರು ಅನಿಸಿಕೊಂಡಿರುವ ಪ್ರಧಾನಮಂತ್ರಿಯವರು ಕೂಡ ಗೌರವದಿಂದ ನಮಿಸುವ ಶ್ರೀ ರಾಮಭದ್ರಾಚಾರ್ಯರನ್ನು ಕೂಡ ಬನಂಜೆ ಗೋವಿಂದಾಚಾರ್ಯರ ಉಪಸ್ಥಿತಿಯಲ್ಲಿ ಈ ವೇದಿಕೆಗೆ ಕರೆಸಿ ಸಾಧಕರು ಎಂಬ ನೆಲೆಯಲ್ಲಿ ಪರಿಚಯಿಸಿದ್ದೇವೆ. ಈ ಬಾರಿ ನಮ್ಮ ಮನೆ ಅಂಗಳದಲ್ಲಿರುವ ಈ ಬಾಲಿಕೆಯನ್ನು ವಿಶೇಷ ಸಾಧಕಿ ಎಂದು ಗುರುತಿಸಿ ಅವಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅವಳು ಸನಾತನ ಧರ್ಮದ ಕುರಿತು ಈಗ ಮಾತನಾಡ್ತಾಳೆ. ಸನಾತನ ಧರ್ಮ ಉಳಿಬೇಕಾದುದು ಇಂಥ ಸಣ್ಣ ಪುಟ್ಟ ಬಾಲಕಿಯರಿಂದ. ಆ ಕಾರಣಕ್ಕಾಗಿ ನಾವು ಅವಳ ಬಳಿ ಇವತ್ತು ಈ ವಿಷಯವನ್ನು ಮಾತನಾಡಲು ಕೇಳಿಕೊಂಡಿದ್ದೇವೆ. ಈಗ ಕುಮಾರಿ ಹಾರಿಕಾ ಮಂಜುನಾಥ್ ಅವರು ತಮ್ಮ ಉಪನ್ಯಾಸವನ್ನು ನೀಡಬೇಕು ಅಂತ ಹೇಳಿ ಕೋರಿಕೆ. ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇತೈ ವರ್ಷತ್ವ ಪ್ರಣಮಾಮಿರ್ಮುರ್ಮುಹುಂ ರತ್ನಾಕರಾಧೌತ ಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜ ಶಿರತ್ನಾಡ್ಯಾಂ ವಂದೇ ಭಾರತ ಮಾತರಂ. ಬೆಂಗಳೂರು ಗ್ರಾಮ ದೇವತೆ ತಾಯಿ ಅಣ್ಣಮ್ಮನ ಪಾತ್ರವಿಂದಗಳಿಗೆ ಶರಣಾಗತಿಯನ್ನು ಬೇಡ್ತಾ, ವ್ಯಾಸಪೀಠದ ಮೇಲೆ ಆಸೀನರಾಗಿರುವಂಥ ಪರಮ ಪೂಜನೀಯ ಸ್ವಾಮೀಜಿಯವರಿಗೆ, ಹಿರಿಯರಿಗೆ, ನೆಚ್ಚಿನ ಅಣ್ಣನವರಿಗೆ, ನೆಲೆದಿರುವಂಥ ನೆಚ್ಚಿನ ದೇಶಭಕ್ತ ಬಂಧುಗಳಿಗೆ, ಸನಾತನ ಧರ್ಮದ ಬಾಂಧವರಿಗೆ, ವಯಸ್ಸಿನಲ್ಲಿ ಕಿರಿಯರಿದ್ದಲ್ಲಿ ಕಿರಿಯರಿಗೂ ಸಹ ಸಮಸ್ತ ಹಿರಿಯ ಕಿರಿಯರ ಪಾದರವಿಂದಗಳಿಗೆ ನನ್ನ ಹಣೆಚ್ಚು ನಮಸ್ಕರಿಸುತ್ತೇನೆ. ನನ್ನ ನೆಚ್ಚಿನ ಬಂಧುಗಳೇ, ವೀಣಮ್ಮ ಅವರು ಕರೆ ಮಾಡಿ ಅಪ್ಪನ ಹೆಸರಲ್ಲಿ ಒಂದು ಕಾರ್ಯಕ್ರಮ ಇದೆ, ಅವರ ಪ್ರತಿಷ್ಠಾನದಲ್ಲಿ ಅವರ ಹೆಸರಿನಲ್ಲಿ ಪ್ರಶಸ್ತಿಯನ್ನು ನೀಡ್ತಾ ಇದ್ದೀವಿ ಎಂದಾಗ ನಿಜವಾಗಲೂ ನನಗೆ ತಕ್ಷಣ ಗಾಬರಿ ಆಯಿತು. ಮತ್ತೆ ಬಹಳ ಸಂತೋಷ ಅನಿಸ್ತು. ಕಾರಣ ಏನಕ್ಕಂದ್ರೆ, ಯಾರ ಪ್ರವಚನಗಳನ್ನ ನನ್ನ ತಂದೆ ಪ್ರತಿನಿತ್ಯ ಕ್ಯಾಸೆಟ್ಗಳನ್ನ ಕೇಳಿಸ್ತಾ ಇದ್ರು. ಯಾವಾಗಲೂ ಆಚಾರ್ಯರ ಪ್ರವಚನವನ್ನ ನನಗೆ 6 ವರ್ಷ ಇದ್ದಾಗಿಂದ ನಮ್ಮಪ್ಪ ಕ್ಯಾಸೆಟ್ಗಳಲ್ಲಿ ಕೇಳಿಸ್ತಾ ಇದ್ದಿದ್ದು. ಅವರ ಪ್ರವಚನಗಳನ್ನ ಕೇಳಬಾರದು. ಒಂದು ದಿನ ಅವರ ಹೆಸರಿನಲ್ಲಿ ನಡೀತಾ ಇರುವಂತ, ಅವರ ಪ್ರತಿಷ್ಠಾನದಲ್ಲಿ ನಡೀತಾ ಇರುವಂತ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವಕಾಶ ನನಗೆ ಒದಗಿದ್ದಕ್ಕೆ ಭಗವಂತನಿಗೆ ನಿಜವಾಗಲೂ ನನ್ನ ಭಾಗ್ಯ ಅಂತ ನಾನು ಭಾವಿಸ್ತೀನಿ. ಮತ್ತು ಹಿರಿಯರು ಹೇಳಿದ ಹಾಗೆ ಅನೇಕ ಹಿರಿಯರು ಹೇಳ್ತಿರ್ತಾರೆ ಯಾವಾಗವಾಗ, ನಮ್ಮ ಸನಾತನ ಧರ್ಮದ ಅಷ್ಟು ಶಾಸ್ತ್ರಗಳನ್ನ ಬಹಳ ಸುಲಭವಾಗಿ ಸಾಮಾನ್ಯರಿಗೆ ಅರ್ಥವಾಗುವಂಥದ್ರಲ್ಲಿ ಸಾಮಾನ್ಯರಿಗೂ ಮತ್ತು ಶಾಸ್ತ್ರಗಳಿಗೂ ಮಧ್ಯದಲ್ಲಿದ್ದಂಥ ಕೊನೆಯ ಕೊಂಡಿಯಾಗಿದ್ರು ಆಚಾರ್ಯರು ಅಂತ. ಮತ್ತು ನಮ್ಮ ಶಾಸ್ತ್ರವನ್ನ ಅದ್ಭುತವಾಗಿ ಅಧ್ಯಯನ ಮಾಡಿ ಎಲ್ಲರಿಗೂ ಅರ್ಥ ಆಗುವಂತ ಹೇಳಿದಂತ ಸನಾತನ ಧರ್ಮದ ಅತ್ಯುನ್ನತ ರತ್ನಗಳಲ್ಲಿ ಒಬ್ಬರು ಅಂತ ಹಿರಿಯರು ಅನೇಕ ಹೇಳ್ತಿರ್ತಾರೆ. ಅಂತ ಆಚಾರ್ಯರನ್ನ ಮನದಲ್ಲಿ ಸ್ಮರಿಸ್ತಾ ಅವರ ಪ್ರವಚನಗಳನ್ನು ಕೇಳಬೇಕಾದ್ರೆ, ಮೊನ್ನೆ ಮಹಾನಾರಾಯಣ ಉಪನಿಷತ್ತಿನ ಅವರ ಪ್ರವಚನದ ರೆಕಾರ್ಡಿಂಗ್ ಕೇಳ್ತಾ ಇದ್ದೆ. ಮಹಾನಾರಾಯಣ ಉಪನಿಷತ್ತಿನ ಒಂದು ಪ್ರವಚನ ಅವರದ್ದು 9 ಗಂಟೆ ಇತ್ತು. ಆ ರೀತಿಯ ಒಂದೊಂದು ಪ್ರವಚನದ ಒಂದೊಂದು ವಿಷಯಗಳು 9 ರಿಂದ 16 ಗಂಟೆಗಳ ಕಾಲ ಅವರ ಪ್ರವಚನಗಳನ್ನ ಕೇಳ್ತಿದ್ದೆ. ಇನ್ನೂ ವಿಶೇಷ ಅನಿಸಿದ್ದೇನೆಂದ್ರೆ, ಸಾಮಾನ್ಯರಿಗೂ ಅರ್ಥ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಅನೇಕ ಭಾಷೆಗಳಲ್ಲಿ ಪ್ರವಚನವನ್ನ ನೀಡ್ತಾ ಇದ್ರು. ಕನ್ನಡದಲ್ಲಿ ಪ್ರವಚನ ನೀಡಿದ್ದನ್ನು ನಾವು ಕೇಳಿರ್ತೀವಿ, ಸಂಸ್ಕೃತದ ಪ್ರವಚನಗಳನ್ನು ಕೇಳಿರ್ತೀವಿ. ವಿಶೇಷ ಅಂದ್ರೆ ಅವರ ಒಂದು ರೆಕಾರ್ಡಿಂಗ್ ಕೇಳ್ತಾ ಇದ್ದೆ ನಾನು. ಮಂಗಳೂರಿನಲ್ಲಿ ಶ್ರೀಮದ್ ಭಾಗವತಂನ ಕಾರ್ಯಕ್ರಮದ ಪ್ರವಚನ ನೀಡಬೇಕಾದ್ರೆ ಮಂಗಳೂರಿನ ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಅರ್ಥ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ತುಳು ಭಾಷೆಯಲ್ಲಿ 7 ದಿನಗಳ ಕಾಲ ಶ್ರೀಮದ್ ಭಾಗವತಂನ ಪ್ರವಚನವನ್ನ ಆಚಾರ್ಯರು ನೀಡಿದ್ರು. ಅದನ್ನ ಕೇಳಿ ಬಹಳ ಆಶ್ಚರ್ಯ ಅನಿಸ್ತು. ಈ ಸನಾತನ ಧರ್ಮ ಉಳಿದಿರೋದು ಯಾವ ರೀತಿ ಅಂದ್ರೆ, ಅಂತ ಅನೇಕ ಹಿರಿಯರ ಅನೇಕ
ಪ್ರಯತ್ನಗಳಿಂದ. ಈ ಸಂದರ್ಭದಲ್ಲಿ ಸನಾತನ ಧರ್ಮ ಅಂದ ಕೂಡಲೇ ಸ್ವಾಮಿ ವಿವೇಕಾನಂದರು ಹೇಳಿದ ಮಾತು ನೆನಪಾಗುತ್ತೆ. ಲೆಕ್ಚರ್ಸ್ ಫ್ರಮ್ ಕೊಲಂಬೋ ಟು ಅಲ್ಮೋರಾ ಎಂಬ ಪುಸ್ತಕದಲ್ಲಿ ವಿವೇಕಾನಂದರು ರಾಮನಾಡಿನಲ್ಲಿ ನಿಂತು ಆಡುವಂತ ಮಾತು, ಅದರ ಎಕ್ಸಾಕ್ಟ್ ಕನ್ನಡ ಟ್ರಾನ್ಸ್ಲೇಷನ್ ಹೇಳೋದಾದ್ರೆ ಕೋಟ್ ಆನ್ ಕೋಟ್ ವಿವೇಕಾನಂದರು ಹೇಳ್ತಾರೆ, ಸುದೀರ್ಘ ನಿದ್ರೆಯೂ ಸುದೀರ್ಘ ರಾತ್ರಿಯೂ ಕೊನೆಗೂ ಇಂದು ಕೊನೆಗಾಣುವಂತೆ ತೋರುತ್ತಿದೆ. ಅನೇಕ ದಶಕಗಳ ಶತಮಾನಗಳ ಕಷ್ಟ ಸಂಕಟಗಳು ಕೊನೆಗೂ ಇಂದು ಸಮಾಪ್ತಿಯಾಗುವಂತಿದೆ. ಸತ್ತಂತಿದ್ದ ಶರೀರಕ್ಕೆ ಸುಚೇತವಾಗುತ್ತಿದೆ. ಒಂದು ವಾಣಿಯು ನಮಗೆ ಕೇಳಿ ಬರುತ್ತಿದೆ. ಆ ವಾಣಿ ಯಾವುದು ಅಂದ್ರೆ, ಇತಿಹಾಸ ಸಂಪ್ರದಾಯಗಳು ಇಣುಕಿ ಕೂಡ ನೋಡಲಾಗದಷ್ಟು ಬಹು ಪುರಾತನ ಕಾಲಗರ್ಭದಲ್ಲಿ ಉಗಮಿಸಿ ಭಕ್ತಿಯಲ್ಲಿ, ಜ್ಞಾನದಲ್ಲಿ, ಸಂಪ್ರದಾಯದಲ್ಲಿ, ಇತಿಹಾಸದಲ್ಲಿ, ಹಿಮಾಚಲ ಗಿರಿ ಶಿಖರಗಳಲ್ಲಿ ಪ್ರತಿಧ್ವನಿಗೊಂಡು ಆ ವಾಣಿಯು ಬರ್ತಾ ಇದೆ. ದಿನಗಳು ಉರುಳಿದಂತೆ ಆ ವಾಣಿಯು ಇನ್ನ ಹೆಚ್ಚು ಹೆಚ್ಚು ತೀವ್ರವಾಗುತ್ತಿದೆ. ಮೃತಪ್ರಾಯವಾದಂತ ಮೂಳೆ ಮಾಂಸಗಳಿಗೆ ಹಿಮಾಲಯದ ತಂಗಾಳಿಯಂತೆ ಆ ವಾಣಿಯು ಪ್ರಾಣದಾನ ಮಾಡುತ್ತಿದೆ. ಆ ವಾಣಿಯಿಂದ ಜಾಗೃತರಾಗ್ತಿದೆ ಹಿಂದೂ ಧರ್ಮ. ಅಗೋ ನೋಡಿ ನಿದ್ರಿಸುತ್ತಿದ್ದಂತೆ ಹಿಂದೂಗಳು ಜಾಗೃತರಾಗ್ತಾ ಇದ್ದಾರೆ. ನಮ್ಮ ಈ ಮಾತೃಧರ್ಮ ಎದ್ದು ನಿಲ್ಲುತ್ತಿದೆ. ಇನ್ನು ಮುಂದೆ ಈ ಮಾತೃಧರ್ಮವನ್ನು ತಡೆಯಲಿಕ್ಕೆ ಯಾವ ಬಾಹ್ಯ ಶಕ್ತಿಯಿಂದಲೂ ಸಾಧ್ಯವಿಲ್ಲ. ಕಾರಣ ಏನಕ್ಕೆ ಅಂದ್ರೆ ಮಹಾಕಾಳಿ ಪ್ರತಿಷ್ಠಾಪನೆ ಆಗುತ್ತಿದ್ದಾರೆ. ಈ ಸನಾತನ ಹಿಂದೂ ಧರ್ಮ ಮಹಾಕಾಳಿಯಂತೆ ಮೈಕಿರುವಿ ಜಗತ್ತಿನ ಮುಂದೆ ಎದ್ದು ನಿಲ್ಲಲಿದೆ ಅಂತ ದಶಕಗಳ ಹಿಂದೆ ಸ್ವಾಮಿ ವಿವೇಕಾನಂದರು ರಮನಾಡಿನಲ್ಲಿ ನಿಂತು ಆಡಿದಂತ ಮಾತು ಇವತ್ತು ಸತ್ಯ ಆಗ್ತಾ ಇದೆ. ಈಗಿನ ಸಂದರ್ಭದಲ್ಲಿ ಸನಾತನ ಧರ್ಮದ ಬೆಳವಣಿಗೆಯನ್ನು ನೋಡಿ, ಯಾವ ವಿಸ್ತಾರದಲ್ಲಿ ಸನಾತನ ಧರ್ಮ ಬೆಳೀತಾ ಇದೆ. ವಿವೇಕಾನಂದರು ಒಂದು ಕಡೆ ಮಾತಾಡ್ತಾ ಹೇಳ್ತಾರೆ, ಸನಾತನ ಧರ್ಮ ಬೆಳೆಯುತ್ತೆ, ಸನಾತನ ಹಿಂದೂಗಳು ಬೆಳೀತಾರೆ. ಯಾವ ಎತ್ತರಕ್ಕೆ ಬೆಳೀತಾರೆ? ತ್ರೈಲೋಕ್ಯದ ತವಪಾದ ಮೂಲೆ 3 ಕಾಲುಗಳನ್ನ ಕಾಲಡಿಯಲ್ಲಿಟ್ಟು ಆಳಬಲ್ಲ ಸಾಮರ್ಥ್ಯ ಸನಾತನ ಧರ್ಮದಲ್ಲಿ ಹುಟ್ಟಿರುವಂತ ಒಬ್ಬೊಬ್ಬ ಸನಾತನ ಹಿಂದೂಗೂ ಇದೆ. ಅದೇ ಎತ್ತರಕ್ಕೆ ಸನಾತನ ಹಿಂದೂಗಳು ಬೆಳೀತಾರೆ ಅಂತ ವಿವೇಕಾನಂದರು ಹೇಳಿದಂತ ನಿಟ್ಟಿನಲ್ಲಿ ಈಗ ಸನಾತನ ಧರ್ಮ ಜಗತ್ತಿನಾದ್ಯಂತ ವಿಸ್ತಾರ ಆಗ್ತಾ ಇರೋದನ್ನ ನೋಡ್ತಾ ಇದ್ದೀವಿ ನಾವು. ಹಿಂದೂ ಧರ್ಮದ ಒಂದೊಂದು ಕರೆಯನ್ನ ಜಗತ್ತು ಪಾಲಿಸುತ್ತೆ, ಈಗ ಜಗತ್ತು ಸ್ವೀಕರಿಸುತ್ತೆ. ಈಗ ಯಾವ ಕರೆಯಲ್ಲಿ ಸನಾತನ ಧರ್ಮ ಒಂದು ಕರೆಯನ್ನು ಕೊಡ್ತು. ಯೋಗ ಮಾಡಿ ಜನರು ದೇಹಕ್ಕೊಳ್ಳೆಯದು, ಆರೋಗ್ಯಕ್ಕೊಳ್ಳೆಯದು. ವರ್ಷದ ಒಂದು ದಿನ ಜುಲೈ 21ನೇ ತಾರೀಕು ಜಗತ್ತಿನ ಜನರು ಯೋಗ ಮಾಡಿ ಅಂತ ಸನಾತನ ಧರ್ಮ ನೀಡಿದ ಒಂದು ಕರೆಗೆ ಒಂದೇ ಒಂದು ಕರೆ ಸನಾತನ ಧರ್ಮ ನೀಡಿದ್ದು ಜಗತ್ತಿನ 190ಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿದ್ದಂತ ಕೋಟ್ಯಾಂತರ ಜನರು ಜುಲೈ 21ಕ್ಕೆ ಬೆಳಗಿನ ಜಾವ 6-7 ಗಂಟೆಗೆ ಸೂರ್ಯನ ಕಡೆ ಮುಖ ಮಾಡಿ ಸೂರ್ಯ ನಮಸ್ಕಾರ ಮಾಡ್ಲಿಕ್ಕೆ ಎದ್ದು ನಿಲ್ತಾರೆ. ನ್ಯೂಯಾರ್ಕ್ ಟೈಮ್ಸ್, ಯುರೋಪ್ ಟೈಮ್ಸ್ ಅಂತ ಅನೇಕ ಪತ್ರಿಕೆಗಳು ರಿಪೋರ್ಟ್ ಮಾಡ್ತಾ ಹೇಳುತ್ತೆ, ದಿ ಯೋಗ ವಿಚ್ ಒರಿಜಿನೇಟೆಡ್ ಫ್ರಮ್ ದ ಹಿಂದೂ ಕಲ್ಚರ್ ಹ್ಯಾಸ್ ಟುಡೇ ಬಿಕಮ್ ಎ ಗ್ಲೋಬಲ್ ಫಿನಾಮಿನನ್ ಬೈ ಬೀಯಿಂಗ್ ಸೆಲೆಬ್ರೇಟೆಡ್ ಇನ್ ಮೋರ್ ದನ್ 190 ಕಂಟ್ರೀಸ್ ಅರೌಂಡ್ ದ ಗ್ಲೋಬ್ ಅಂತ. ಒಂದು ಯೋಗವನ್ನ ಗ್ಲೋಬಲ್ ಫಿನಾಮಿನ ಮಾಡಬೇಕಾಗಿದ್ರೆ ಸನಾತನ ಧರ್ಮ ಒಂದು ಕರೆ ಸಾಕಾಯ್ತು. ನಮ್ಮ ಸನಾತನ ಧರ್ಮ ಒಂದು ಕರೆಯನ್ನು ನೀಡ್ತು ಜಗತ್ತಿಗೆ. ಭಗವದ್ಗೀತೆ ಓದಿ, ಜೀವನಕ್ಕೆ ಸದ್ಮಾರ್ಗವನ್ನು ಭಗವದ್ಗೀತೆ ತೋರಿಸುತ್ತೆ, ಒಳ್ಳೆ ಮಾರ್ಗವನ್ನ ತೋರಿಸುತ್ತೆ. ನೀವು ಕೇಳುವಂತ ಅಷ್ಟು ಪ್ರಶ್ನೆಗಳಿಗೆ ಉತ್ತರ ಭಗವದ್ಗೀತೆನಲ್ಲಿದೆ. ಭಗವದ್ಗೀತೆ ಓದಿ ಅಂತ ಸನಾತನ ಧರ್ಮ ಒಂದು ಕರೆ ಕೊಟ್ರೆ ಜಗತ್ತಿನ ದಿ ಬೆಸ್ಟ್ ಯೂನಿವರ್ಸಿಟೀಸ್ಗಳು ಅಂತ ಪರಿಗಣಿಸಲ್ಪಡುವಂತ 8 ಐವಿ ಲೀಗ್ ಯೂನಿವರ್ಸಿಟಿಗಳು, ಹಾರ್ವರ್ಡ್, ಡಾರ್ಟ್ಮೌಂಟ್ ಯೂನಿವರ್ಸಿಟಿ, ಬ್ರೌನ್ ಯೂನಿವರ್ಸಿಟಿ, ಯೇಲ್ ಯೂನಿವರ್ಸಿಟಿ, ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿ ಅಂತ ಬರೋಬ್ಬರಿ 8 ಐವಿ ಲೀಗ್ಗಳ ಪೈಕಿ 8 ಐವಿ ಲೀಗ್ ವಿಶ್ವವಿದ್ಯಾಲಯಗಳಲ್ಲೂ ಭಗವದ್ಗೀತೆಯನ್ನ ಪಠ್ಯಕ್ರಮವಾಗಿ ಜಾರಿಗೊಳಿಸಲಾಗುತ್ತೆ. ಅಲ್ಲಿನ ಮಕ್ಕಳಿಗೆ ಭಗವದ್ಗೀತೆಯನ್ನು ಹೇಳಿಕೊಡಲಾಗುತ್ತೆ. ಇನ್ನು ಐವಿ ಲೀಗ್ ಅನ್ನು ಹೊರತುಪಡಿಸಿರುವಂತ ಪ್ರಸಿದ್ಧ ಯೂನಿವರ್ಸಿಟಿಗಳು, ಯುರೋಪ್ನ ಯೂನಿವರ್ಸಿಟಿಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಅಲ್ಲಿನ ಯೂನಿವರ್ಸಿಟಿಗಳು, ಡ್ಯೂಕ್ ಯೂನಿವರ್ಸಿಟಿ, LSE, ಆಕ್ಸ್ಫರ್ಡ್ ಯೂನಿವರ್ಸಿಟಿಗಳಲ್ಲಿ ಭಗವದ್ಗೀತೆಗೋಸ್ಕರ ವಾರದ 2 ದಿನಗಳನ್ನು ಅಲ್ಲಿನ ಯೂನಿವರ್ಸಿಟಿಗಳು ತೆಗೆದಿಟ್ಟಿದ್ದಾವೆ. ಮಕ್ಕಳು ಭಗವದ್ಗೀತೆ ಓದಬೇಕು, ನಮ್ಮ ಯುರೋಪಿನ ಮಕ್ಕಳು ಅಂತ. ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲಲ್ಲಂತೂ ಭಗವದ್ಗೀತೆಯನ್ನು ದಿ ಇಂಟಿಗ್ರಲ್ ಪಾರ್ಟ್ ಆಫ್ MBA ಕೋರ್ಸ್ ಅಂತ ಇಟ್ಟಿದ್ದಾರೆ, ನೇಮಕ ಮಾಡಿದ್ದಾರೆ. ಸೇಂಟ್ ಝೇವಿಯರ್ ಇನ್ಸ್ಟಿಟ್ಯೂಟ್ ಅವರು ಘೋಷಣೆ ಮಾಡ್ತಾರೆ, ಇನ್ನು ಮುಂದೆ ಭಗವದ್ಗೀತೆಯನ್ನ ಕೇವಲ ನಮ್ಮ ವಿಶ್ವವಿದ್ಯಾನಿಲಯದ ಮಕ್ಕಳಿಗೆ ಮಾತ್ರ ಅಲ್ಲ, ಇನ್ನು ಮುಂದೆ ಭಗವದ್ಗೀತೆಯನ್ನ ನಮ್ಮ ಸೇಂಟ್ ಝೇವಿಯರ್ ಇನ್ಸ್ಟಿಟ್ಯೂಟ್ ನ ಶಿಕ್ಷಕರು ಕಡ್ಡಾಯ ಕ್ರಮವಾಗಿ, ಅರ್ಥಾತ್ ಕಂಪಲ್ಸರಿ ಕೋರ್ಸ್ ಆಗಿ ತಗೊಳ್ಬೇಕು. ದೂರದ ಸೇಂಟ್ ಝೇವಿಯರ್ ಇನ್ಸ್ಟಿಟ್ಯೂಟ್ ಅವರು ಜಗತ್ತು ಸನಾತನ ಧರ್ಮವನ್ನು ಅಪ್ಪಿಕೊಂಡು ಸನಾತನ ಸಂಸ್ಕೃತಿಯನ್ನ ಸ್ವೀಕರಿಸ್ತಾ ಇರುವ ರೀತಿ, ಸನಾತನ ಹಿಂದೂ ಧರ್ಮದ ಒಂದೊಂದು ಕರೆ ಸನಾತನ ಧರ್ಮ ಬೆಳೀತಾ ಇರುವ ರೀತಿ ನೋಡಿ. ಕೇವಲ ಭಾರತದ ಮಾತ್ರ, ಭಾರತದ ಹೊರಗೆ ದೂರದ USA ಪ್ರಸ್ತುತ ನಾವೆಲ್ಲರೂ ನ್ಯೂಸ್ ಅಲ್ಲಿ ಓದಿದ್ದೀವಿ, ಜಗತ್ತಿನಲ್ಲಿ ಭಾರತದ ಹೊರಗಿನ ಅತ್ಯಂತ ದೊಡ್ಡ ದೇವಾಲಯ ನಿರ್ಮಾಣ ಎಲ್ಲಾಗ್ತಾ ಇದೆ ಅಂದ್ರೆ ದೂರದ USA ನಲ್ಲಿ ನಿರ್ಮಾಣ ಆಗ್ತಾ ಇದೆ. 180 ಎಕರೆ ಜಾಗ
5000ಕ್ಕೂ ಹಿಂದೂ ದೇವರ ಮೂರ್ತಿಗಳು ಮತ್ತು ಕೆತ್ತನೆಗಳೊಂದಿಗೆ ದಿ ಲಾರ್ಜೆಸ್ಟ್ ಹಿಂದೂ ಟೆಂಪಲ್ ಔಟ್ಸೈಡ್ ಇಂಡಿಯಾ ನಿರ್ಮಾಣ ಆಗ್ತಾ ಇರೋದು USA ಅಲ್ಲಿ. ದೇವಸ್ಥಾನ ನಿರ್ಮಾಣ ಮಾಡೋದು ದೊಡ್ಡ ವಿಷಯ ಅಲ್ಲ. ಮೊನ್ನೆ USA ಅಫಿಷಿಯಲ್ ಘೋಷಣೆ ಮಾಡಿದೆ, ಇನ್ನು ಮುಂದೆ ನಮ್ಮ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದಲ್ಲಿ ಸೆಪ್ಟೆಂಬರ್ 3ನೇ ತಾರೀಕನ್ನ ಅಫಿಷಿಯಲ್ ಆಗಿ ದಿ ಸನಾತನ ಧರ್ಮ ಡೇ ಅಂತ ನಾವು ಆಚರಿಸ್ತೀವಿ ಅಂತ ದೂರದ USA ಘೋಷಣೆ ಮಾಡುತ್ತೆ. ಈ ವರ್ಷದ ಸೆಪ್ಟೆಂಬರ್ 3ನೇ ತಾರೀಕನ್ನ USA ಅಫಿಷಿಯಲ್ ಗವರ್ಮೆಂಟ್ ಕಟ್ಟಡಗಳಲ್ಲಿ ಅಷ್ಟೇ ಅಲ್ಲದೆ ಅಲ್ಲಿನ ವಿಶ್ವವಿದ್ಯಾನಿಲಯಗಳು ಮತ್ತು ಶಾಲಾ ಕಾಲೇಜುಗಳಲ್ಲಿ ಅಲ್ಲಿನ ಜನರು ಸನಾತನ ಧರ್ಮ ಡೇ ಅನ್ನ ಆಚರಿಸಿದ್ದಾರೆ. ಅಲ್ಲಿನ ಮಕ್ಕಳಿಗೆ ಸನಾತನ ಧರ್ಮವನ್ನ ಜಗತ್ತು ಪರಿಚಯಿಸ್ತಾ ಇದೆ. ಜಗತ್ತಿನ ಜನರು ತಾವೇ ಪ್ರೇರೇಪಿತರಾಗಿ ಪರಿಚಯಿಸ್ತಾ ಇದ್ದಾರೆ. ನ್ಯೂಯಾರ್ಕ್ ಮೊನ್ನೆ ದೀಪಾವಳಿಯನ್ನು ಅಫಿಷಿಯಲ್ ಗವರ್ಮೆಂಟ್ ಹಾಲಿಡೇ ಅಂತ ಘೋಷಣೆ ಮಾಡುತ್ತೆ. ನ್ಯೂಯಾರ್ಕ್ ಸಿಟಿಯ ಮೇಯರ್ ಮಾತಾಡ್ತಾ ಹೇಳ್ತಾರೆ, ನಾವೆಲ್ಲರೂ ಜಗತ್ತಿನ ಜನರು ರಾಮ ಮತ್ತು ಸೀತೆಯ ಆದರ್ಶವನ್ನು ಪಡೆದು ಸುಖ ಶಾಂತಿಯಿಂದ ಬದುಕೋಣ ಅಂತ ನ್ಯೂಯಾರ್ಕ್ ಸಿಟಿಯ ಮೇಯರ್ ಮಾತಾಡ್ತಾ ಹೇಳ್ತಾರೆ. ಅಲ್ಲಿನ ಜನರು ಸನಾತನ ಧರ್ಮವನ್ನು ಒಪ್ಪಿಕೊಂಡು ಬರ್ತಾ ಇದ್ದಾರೆ. ವಿದೇಶಗಳಲ್ಲಿ ದೇವಸ್ಥಾನಗಳ ನಿರ್ಮಾಣ ಆಗ್ತಾ ಇದೆ. ಮೊನ್ನೆ ಇಂಡೋನೇಷ್ಯಾದ ಯುವರಾಣಿ, ಇಂಡೋನೇಷ್ಯಾದ 5ನೇ ಪ್ರೆಸಿಡೆಂಟ್ ಆಗಿದ್ದಂಥವ್ರು ಸಹ ಸುಕಾರ್ಣ ಪುತ್ರಿ ಅಂತ ಅವರ ಹೆಸರು. ಜಗತ್ತಿನ ಅತ್ಯಂತ ಹೆಚ್ಚು ಮುಸಲ್ಮಾನರು ಬಹುಸಂಖ್ಯಾತರಿರುವಂತ ದೇಶಗಳಲ್ಲೊಂದು ಇಂಡೋನೇಷ್ಯಾ ದೇಶ. ಆ ಇಂಡೋನೇಷ್ಯಾ ದೇಶದ 5ನೇ ಪ್ರೆಸಿಡೆಂಟ್ ಸುಕಾರ್ಣ ಪುತ್ರಿಯವರು ಹೆಮ್ಮೆಯಿಂದ ತಮ್ಮೊಂದಿಗೆ 2,000 ಜನ ಹಿಂಬಾಲಕರನ್ನ ಕರ್ಕೊಂಡ್ಬಂದು ಹಿಂದೂ ಧರ್ಮವನ್ನ ಮರಳಿ ಸ್ವೀಕರಿಸಿದ್ರು. ಅವರು ಹಿಂದೂ ಧರ್ಮವನ್ನು ಸ್ವೀಕರಿಸಿದಾಗ ಜಗತ್ತಿನ ಎಲ್ಲಾ ಪತ್ರಿಕೆಗಳು ರಿಪೋರ್ಟ್ ಮಾಡಿದ್ರು, ಹೆಡ್ಲೈನ್ಸ್ ಬಂದ್ವು, ದಿ ಪ್ರೆಸಿಡೆಂಟ್ ಆಫ್ ಇಂಡೋನೇಷ್ಯಾ ಹ್ಯಾಸ್ ಕನ್ವರ್ಟೆಡ್ ಟು ಹಿಂದೂಯಿಸಂ ಅಂತ. ಅದನ್ನು ಓದಿದಂತ ಸುಕಾರ್ಣ ಪುತ್ರಿ ಅವರು ಅಫಿಷಿಯಲ್ ಆಗಿ ಪತ್ರಿಕೆಗಳಿಗೆ ಹೇಳಿಕೆಯನ್ನು ಕೊಡ್ತಾರೆ, ಮತಾಂತರ ಅಂತ ಕರಿಬೇಡಿ, ಅದನ್ನ ಕನ್ವರ್ಟ್ ಆಗಿಲ್ಲ ನಾನು. ಯಾಕೆ ಕನ್ವರ್ಟ್ ಆಗಿಲ್ಲ? ಸುಕಾರ್ಣ ಪುತ್ರಿ ಉತ್ತರ ಕೊಡ್ತಾರೆ, ಕನ್ವರ್ಷನ್ ಅಂದ್ರೇನು? ನಮ್ಮದಲ್ಲದೆ ಇರೋದನ್ನು ನಾವು ಸ್ವೀಕರಿಸೋದಲ್ವಾ? ನಮ್ಮದನ್ನ ತ್ಯಜಿಸಿ ನಮ್ಮದಲ್ಲದೆ ಇರೋದಕ್ಕೆ ಹೋಗೋದು, ಅದನ್ನ ಮತಾಂತರ ಅಂತ ಕರೀತಾರೆ. ನಾನ್ ನಮ್ಮದಲ್ಲದಕ್ಕೆ ಹೋಗ್ತಾ ಇಲ್ಲಪ್ಪ. ಇಂಡೋನೇಷ್ಯಾದ ಪ್ರೆಸಿಡೆಂಟ್ ಹೇಳ್ತಾರೆ, 5ನೇ ಪ್ರೆಸಿಡೆಂಟ್, ಜಗತ್ತಿನ ಸಮಸ್ತ ಮನುಕುಲದ ಪೂರ್ವಿಕರು ಅಂತ ಯಾರಾದ್ರೂ ಇದ್ರೆ ಅದು ಪ್ರಭು ಶ್ರೀರಾಮಚಂದ್ರರು ಮಾತ್ರ. ಅಂತ ನನ್ನ ಪೂರ್ವಿಕರು ಹುಟ್ಟಿದ ಸನಾತನ ಧರ್ಮಕ್ಕೆ ನಾನು ಮರಳಿ ಹೋಗ್ತಾ ಇದ್ದೀನಿ ಅಂತ ಬರೀರಿ, ಮತಾಂತರ ಆಗ್ತಾ ಇದ್ದೀನಿ ಅಂತ ಬರಿಬೇಡಿ ಅಂತ ಸುಕಾರ್ಣ ಪುತ್ರಿ ಅವರು ಅಫಿಷಿಯಲ್ ಆಗಿ ಪತ್ರಕರ್ತರಿಗೆ ಹೇಳಿಕೆಯನ್ನು ಕೊಟ್ಟರು. ಸನಾತನ ಧರ್ಮ ಸ್ವೀಕರಿಸ್ತಾ ಇರೋರು ಯಾರು? ವಿಲ್ ಸ್ಮಿತ್ ಅಂತ ಹಾಲಿವುಡ್ನ ಸೆಲೆಬ್ರಿಟೀಸ್ಗಳು, ಹಾಲಿವುಡ್ನ 10 ಜನ ಸೆಲೆಬ್ರಿಟೀಸ್ಗಳು ಹೇಳ್ತಾರೆ, ಹಿಂದೂ ಧರ್ಮದಲ್ಲಿ ಸತ್ಯ ಅಡಗಿದೆ, ಆ ಸತ್ಯದ ಅನ್ವೇಷಣೆಗೋಸ್ಕರ ನಾವು ಸನಾತನ ಧರ್ಮ ಸ್ವೀಕರಿಸ್ತಾ ಇದ್ದೀವಿ ಅಂತ ಜಗತ್ತಿನ ಜನರು ಸನಾತನ ಧರ್ಮ ಸ್ವೀಕರಿಸ್ತಾ ಬರ್ತಿದ್ದಾರೆ. ಯುರೋಪ್ನ ಪಾದ್ರಿಗಳು ಯುರೋಪ್ನ ಚರ್ಚ್ಗಳನ್ನು ಮಾಡ್ತಾ ಇದ್ದಾರೆ. ಏನಕ್ಕೆ ಅಂದ್ರೆ ಅಲ್ಲಿನ ಪಾದ್ರಿಗಳು ಹೇಳ್ತಾರೆ, ಯುರೋಪ್ನಲ್ಲಿ ಚರ್ಚ್ಗಳಿಗೆ ಬರ್ಲಿಕ್ಕೆ ಜನ ಇಲ್ಲ, ಸುಮ್ಮನೆ ದಿನದ ಖರ್ಚು ಹೆಚ್ಚಾಗ್ತಾ ಇದೆ, ಅದಕ್ಕೋಸ್ಕರ ನಾವು ಚರ್ಚ್ಗಳನ್ನ ಮಾಡ್ತಾ ಇದ್ದೀವಿ ಅಂತ ಯುರೋಪ್ನ ಪಾದ್ರಿಗಳು ಚರ್ಚ್ಗಳನ್ನ ಮಾಡಿದ್ರೆ, ಯುರೋಪ್ನಲ್ಲಿರುವಂತ ಇಸ್ಕಾನ್ನ ಪಂಡಿತರು ಒಂದು ದೇವಸ್ಥಾನ ಇದೆ, ಆ ದೇವಸ್ಥಾನಕ್ಕೆ ಭಕ್ತರ ಸಂಖ್ಯೆ ತುಂಬಾ ಆಗ್ತಾ ಇರೋದ್ರಿಂದ ಒಂದು ದೇವಸ್ಥಾನ ಸಾಲ್ತಲ್ಲ, ಇನ್ನೊಂದು ದೇವಸ್ಥಾನ ಬೇಕು ಅಂತ ಇಸ್ಕಾನ್ನ ಪಂಡಿತರು ಆ ಚರ್ಚ್ಗಳನ್ನ ಕೊಂಡುಕೊಂಡು ಅದನ್ನು ದೇವಸ್ಥಾನವನ್ನಾಗಿಸಿ ಮತ್ತು ಭಕ್ತರನ್ನು ಸಂಗ್ರಹಿಸ್ತಾ ಇದ್ದಾರೆ. ಯುರೋಪ್ನಲ್ಲಿ ನಾವಿಲ್ಲಿಂದ ಜನ ಕರ್ಕೊಂಡು ಹೋಗಿದ್ದಲ್ಲ, ಒಬ್ಬ ಇಸ್ಕಾನ್ನ ಪಂಡಿತರು ಹೋಗ್ತಾರೆ, 100 ಜನ ಭಕ್ತರನ್ನು ಸೃಷ್ಟಿ ಮಾಡ್ತಾರೆ. ಒಬ್ಬ ರಾಮಕೃಷ್ಣ ಆಶ್ರಮದ ಸಂತರು ಹೋಗ್ತಾರೆ, 1000 ಜನ ಭಕ್ತರನ್ನು ಸೃಷ್ಟಿ ಮಾಡ್ತಾರೆ. ಒಬ್ಬ ಇಲ್ಲಿನ ವಿದ್ವಾಂಸರು ಹೋಗ್ತಾರೆ, ಲಕ್ಷಾಂತರ ಜನ ಹಿಂಬಾಲಕರನ್ನು, ಸನಾತನ ಧರ್ಮದ ಹಿಂಬಾಲಕರನ್ನು ಸೃಷ್ಟಿ ಮಾಡ್ತಾರೆ. ಹೇಗೆ ಸಾಧ್ಯ? ಯುರೋಪ್ನ ಚರ್ಚ್ನ ಪಾದ್ರಿಗಳಿಗೆ ಸಿಗದ ಇರುವಂತ ಭಕ್ತರು, ಜನರು ಇಸ್ಕಾನ್ನ ದೇವಸ್ಥಾನಗಳಿಗೆ ಸಿಗ್ತಾರೆ, ರಾಮಕೃಷ್ಣ ಮಠಗಳಿಗೆ ಸಿಗ್ತಾರೆ. ಏನಕ್ಕೆ? ಈ ಪ್ರಶ್ನೆಯನ್ನ ದಶಕಗಳ ಹಿಂದೆ ಸ್ವಾಮಿ ಚಿನ್ಮಯಾನಂದರಿಗೆ ಒಬ್ಬ ಪತ್ರಕರ್ತರು ಪ್ರಶ್ನೆ ಮಾಡಿದ್ರು. ಸ್ವಾಮೀಜಿ, ಯುರೋಪ್ನಲ್ಲಿ ಚರ್ಚಿಗೆ ಸಿಗದ ಇರುವಂತ ಜನರು ದೇವಸ್ಥಾನಗಳಿಗೆ ಸಿಗದ ಇದ್ದಾರಲ್ಲ, ಹೇಗೆ ಸಾಧ್ಯ ಇದು? ಜಗತ್ತಿನ ಜನರೆಲ್ಲ ಸನಾತನ ಧರ್ಮ ಅಂತ ಹಿಂದೂ ಧರ್ಮದ ಕಡೆ ಬರ್ತಾ ಇದ್ದಾರಲ್ಲ, ಏನಕ್ಕೆ? ವಾಟ್ ಸೆಟ್ಸ್ ಹಿಂದೂಯಿಸಂ ಅಪಾರ್ಟ್ ಫ್ರಮ್ ಅದರ್ ಆಲ್ ಸೆಕ್ಟ್ ಅಂಡ್ ರಿಲಿಜನ್ ಆಫ್ ದ ವರ್ಲ್ಡ್? ಜಗತ್ತಿನ ಬೇರೆ ಎಲ್ಲ ಮತಪಂಥಗಳಿಗಿಂತ ಸನಾತನ ಧರ್ಮ ಏನಕ್ಕೆ ಬೇರೆ ಅನ್ಸುತ್ತೆ ಜನರಿಗೆ ಅಂತ. ಆಗ ಚಿನ್ಮಯಾನಂದರು ಬಹಳ ಸುಂದರವಾಗಿ ಉತ್ತರ ಕೊಡ್ತಾ ಹೇಳಿದ್ರು. ಸ್ವಾಮಿ ಚಿನ್ಮಯಾನಂದರು ಹೇಳ್ತಾರೆ, ಏನಕ್ಕೆ ಜಗತ್ತಿನ ಜನರು ಸನಾತನ ಧರ್ಮದ ಕಡೆ ಬರ್ತಾ ಇದ್ದಾರೆ ಅಂದ್ರೆ, ಈ ಸನಾತನ ಧರ್ಮ ಯಾವತ್ತಿಗೂ ಒಬ್ಬನನ್ನ ನಿಲ್ಲಿಸ್ಕೊಂಡು ನಾನು ಒಬ್ಬ ಪಾಪಿ ಅಂತ ಹೇಳುವಂತ ಯಾವತ್ತಿಗೂ ಹೇಳ್ಕೊಡ್ಲಿಲ್ಲ. ಬದಲಾಗಿ ನನ್ನ ಸನಾತನ ಧರ್ಮ ಹೇಳ್ಕೊಡ್ತು ಅಹಂ ಬ್ರಹ್ಮಾಸ್ಮಿ ಅನ್ನೋ ತತ್ವವನ್ನ. ಚಿನ್ಮಯಾನಂದರ ಕೊನೆ ಸಾಲಿದೆ, ಆ ಉತ್ತರದ ಕೊನೆ ಸಾಲಿನಲ್ಲಿ ಚಿನ್ಮಯಾನಂದರು ಬಹಳ ಸುಂದರವಾಗಿ ಹೇಳ್ತಾರೆ. ಎಕ್ಸಾಕ್ಟ್ ಅವರದೇ ವರ್ಡ್ಸ್ ಗಳಲ್ಲಿ ಹೇಳ್ತೀನಿ, ಪದಗಳಲ್ಲಿ ಹೇಳ್ತೀನಿ ನಾನು. ಚಿನ್ಮಯಾನಂದರು ಹೇಳ್ತಾರೆ, ಸನಾತನ ಧರ್ಮ ನೆವರ್ ಪಾಯಿಂಟೆಡ್ ಔಟ್ ಅಟ್ ದ ಸ್ಕೈ ಅಂಡ್ ಸೆಡ್ ಬಿಲೀವ್ ಇನ್ ದ ಪವರ್ ವಿಚ್ ರಿಸೈಡ್ಸ್ ಇನ್ ದ ಸ್ಕೈ, ರಾದರ್ ಪಾಯಿಂಟೆಡ್ ಔಟ್ ಅಟ್ ಸೆಲ್ಫ್ ಅಂಡ್ ಸೆಡ್ ಬಿಲೀವ್ ಇನ್ ದ ಸುಪ್ರೀಂ ಪವರ್ ದಟ್ ರಿಸೈಡ್ಸ್ ಇನ್ ಯೋರ್ ಸೆಲ್ಫ್ ಅಂತ. ಅಂದ್ರೆ ಸನಾತನ ಧರ್ಮ ಎಂದಿಗೂ ಆಕಾಶದ ಕೈ ಮಾಡಿ ಆಕಾಶದಲ್ಲಿರುವಂತ ಶಕ್ತಿಯನ್ನು ನಂಬುವಂತ ಎಂದಿಗೂ ಹೇಳಿಲ್ಲ, ಬದಲಾಗಿ ತನ್ನತ್ತ ಕೈ ಮಾಡಿ ಹೇಳ್ತು ನಿನ್ನೊಳಗೆ
ವಿರಾಜಿಸಿರುವಂತ ಆ ಸರ್ವೋಚ್ಚ ಶಕ್ತಿಯನ್ನು ನಂಬುವಂತ ಈ ಆತ್ಮವಿಶ್ವಾಸವನ್ನು ಒಬ್ಬೊಬ್ಬ ವ್ಯಕ್ತಿಯನ್ನು ಸನಾತನ ಧರ್ಮ ತುಂಬುತ್ತಾ ಇದೆ. ಅದಕ್ಕೋಸ್ಕರ ಸನಾತನ ಧರ್ಮವನ್ನು ಸ್ವೀಕರಿಸ್ತಾ ಇದ್ದಾರೆ ಜನರು ಅಂತ ಸ್ವಾಮಿ ಚಿನ್ಮಯಾನಂದರು ಉತ್ತರ ಕೊಟ್ಟಿದ್ರು. ಅವತ್ತು ಚಿನ್ಮಯಾನಂದರು ಉತ್ತರ ಕೊಟ್ಟಿದ್ದಂತ ಆ ಮಾತು ಅಕ್ಷರಶಃ ಸತ್ಯ ಆಗ್ತಾ ಇದೆ. ಈಗ ಜಗತ್ತಿನಾದ್ಯಂತ ಘಾನಾ ಅಂತ ದೇಶಗಳಲ್ಲಿ, ರಷ್ಯಾ ಅಂತ ದೇಶಗಳಲ್ಲಿ, ಮಾರಿಷಸ್ ಅಂತ ದೇಶಗಳಲ್ಲಿ, ವಿಶೇಷವಾಗಿ ಸೌದಿ ಅರೇಬಿಯಾ ಅಂತ ದೇಶಗಳಲ್ಲಿ ಅತ್ಯಂತ ವೇಗವಾಗಿ ಬೆಳೀತಾ ಇರುವಂತ ಧರ್ಮ ನಮ್ಮ ಸನಾತನ ಹಿಂದೂ ಧರ್ಮ. ಜಗತ್ತಿನ ಜನ ಸನಾತನ ಧರ್ಮವನ್ನು ಸ್ವೀಕರಿಸಿ ಬರ್ತಾ ಇದ್ದಾರಲ್ಲ, ಈ ಸಂದರ್ಭದಲ್ಲಿ ನಾವು ಮಾಡಬೇಕಾದಂತ ಒಂದಿಷ್ಟು ಕೆಲಸಗಳಿದೆ. ಬಹುಶಃ ಈ ಬದಲಾವಣೆ ಬರುತ್ತೆ ಅಥವಾ ಸನಾತನ ಧರ್ಮ ಈ ವೇಗದಲ್ಲಿ ಬೆಳೆಯುತ್ತೆ ಅಂತ ತಿಳಿದಿದ್ರಿಂದಲೇನೋ ನಾವು ಇತಿಹಾಸವನ್ನು ತೆಗೆದು ನೋಡಿದ್ರೆ, ಗಮನಿಸಿದ್ರೆ ನಮ್ಗೆ ಅರ್ಥ ಆಗುತ್ತೆ. ಒಂದು ಹೇಳಿಕೆ ಇತ್ತು ಇತಿಹಾಸದಲ್ಲಿ ಸಾಮಾನ್ಯವಾಗಿ ಚೈನಾದ ಬಗ್ಗೆ, ನೆವರ್ ವೇಕ್ ಅಪ್ ಚೈನಾ, ಚೈನಾ ಇಸ್ ಎ ಸ್ಲೀಪಿಂಗ್ ಜಾಯಿಂಟ್, ಇಫ್ ಚೈನಾ ವೇಕ್ಸ್ ಅಪ್ ದ ವರ್ಲ್ಡ್ ವಿಲ್ ಟ್ರೆಂಬಲ್ ಅಂತ. ಚೈನಾ ಒಂದು ಮಲಗಿರುವಂತ ದೈತ್ಯ, ಚೈನಾವನ್ನ ಎಂದಿಗೂ ಜಾಗೃತಗೊಳಿಸಬೇಡಿ, ಎಚ್ಚರ ಮಾಡಬೇಡಿ, ಚೈನಾ ಜಾಗೃತಿ ಆದ್ರೆ ಎಚ್ಚೆತ್ಕೊಂಡ್ರೆ ಜಗತ್ತು ನಡುಗುತ್ತೆ ಅಂತ ಅನೇಕ ಇತಿಹಾಸಗಾರರು ನೆಪೋಲಿಯನ್ ಹೇಳಿದ್ದು ಅಂತ ಹೇಳ್ತಾರೆ. ಆದ್ರೆ ಮೊನ್ನೆ ಹೇಳಿದ್ರು ನೆಪೋಲಿಯನ್ ಹೇಳಿರೋದಲ್ಲ, ಸಾಮಾನ್ಯ ಇತಿಹಾಸದಲ್ಲಿದ್ದಂತ ಹೇಳಿಕೆ ಅದು ಅಂತ. ಏನೇ ಆದ್ರೂ ಯಾವ ತತ್ವ ಚೈನಾಗೆ ಅಳವಡಿಸಲ್ಪಟ್ಟಿತ್ತೋ ಅದೇ ತತ್ವ ಸನಾತನ ಹಿಂದೂ ಧರ್ಮಕ್ಕೂ ಅಳವಡಿಸಲ್ಪಟ್ಟಿತ್ತು. ನೆವರ್ ವೇಕಪ್ ಸನಾತನ ಧರ್ಮ, ಇಫ್ ಸನಾತನ ಧರ್ಮ ವೇಕ್ಸ್ ಅಪ್ ದ ವರ್ಲ್ಡ್ ವಿಲ್ ಟ್ರೆಂಬಲ್. ಇದನ್ನು ಬಹಳ ಸಾಮಾನ್ಯ ಭಾಷೆಯಲ್ಲಿ ಹೇಳೋದಾದ್ರೆ ಎಲ್ಲರೂ ಹೇಳಿದ ಹಾಗೆ ಹಿಂದೂಗಳು ಮಲಗಿದ್ರೆ ಕುಂಭಕರ್ಣ, ಎದ್ರೆ ವೀರಭದ್ರ ಅನ್ನೋ ರೀತಿಯಲ್ಲಿ ಎಲ್ಲಿವರೆಗೂ ಹಿಂದೂಗಳು ಮಲಗಿರ್ತೀವೋ ಅಲ್ಲಿವರೆಗೂ ಸುಮ್ಮನೆ ಇರ್ತೀವಿ. ಒಮ್ಮೆ ಸನಾತನ ಹಿಂದೂಗಳು ಜಾಗೃತರಾದ್ರೆ ಜಗತ್ತನ್ನ ಆಳಬಲ್ಲರು. ಇದನ್ನು ನೋಡಿನೇ ಜಗತ್ತಿನ ಜನರು ಸನಾತನ ಧರ್ಮವನ್ನ ಮಲಗಲಿಕ್ಕೆ ಬಿಟ್ಟಿದ್ರು. ಆದ್ರೆ ವಿವೇಕಾನಂದರು ಹೇಳಿದಾಗೆ ಇನ್ನು ಮಲಗುವಾಗಿಲ್ಲ, ಇನ್ನು ಮುಂದೆ ಜಾಗೃತರಾಗಬೇಕು. ನಮ್ಮ ಉಪನಿಷತ್ತುಗಳ ಮಾತುಗಳು ಉತ್ತಿಷ್ಠತಾ ಜಾಗೃತ ಪ್ರಾಪ್ಯವರಾಗಬಹುದತ್ತು. ಮಲಗಿದ್ದಾಯ್ತು, ಇನ್ನು ಎಚ್ಚೆತ್ತುಕೊಳ್ಳೋಣ, ಜಾಗೃತರಾಗಿ. ಯಾರು ಧರ್ಮವನ್ನು ತಿಳಿದಿದ್ದಾರೋ, ಅಧ್ಯಯನ ಮಾಡಿದ್ದಾರೋ ಅವರ ಬಳಿ ಕೂತ್ಕೊಳ್ಳೋಣ, ಅವರ ಬಳಿ ಇರುವಂತ ಜ್ಞಾನವನ್ನ ನಾವು ಪಡೆಯೋಣ. ಆಚಾರ್ಯರಂತವರ ಪ್ರವಚನಗಳನ್ನ ಕೇಳೋಣ, ಹಿರಿಯರ ಮಾತುಗಳನ್ನ ಕೇಳೋಣ. ಅವರಿಂದ ಧರ್ಮದ ಬಗ್ಗೆ ತಿಳ್ಕೊಂಡು ನಾವು ಧರ್ಮದ ಬಗ್ಗೆ ಜಾಗೃತಿಗೊಳ್ಳೋಣ. ಜಾಗೃತರಾಗಿ ಏನ್ ಮಾಡಬೇಕು? ಜಾಗೃತರಾಗಿ ನಮ್ಮ ಕೆಲಸ ಯಾವುದು? ಹಿರಿಯರು ಹೇಳ್ತಾರಲ್ಲ, ಹಂಪೆ ಹಳಬೀಡಿನಲ್ಲಿ ಅಡಿಗಡಿಗೆ ಹಬ್ಬಿರುವಂತ ಕಲ್ಲಿನ ಕತೆಗೂ ಹೊಸ ಬಾನುಲ್ಯನಿತ್ತು. ಇತಿಹಾಸದುದ್ದಕ್ಕೂ ಕೊಲೆ ಸುಲಿಗೆಗಳ ಒಳಗಾಗಿ ದೈತ್ಯದತ್ತ ಅತ್ಯಾಚಾರಕ್ಕೆ ಆಹಾರವಾದ ಬಂಧು ಭಗಿನಿಯರ ಒಡಲ ಸಂಗಡದ ಬೆಂಕಿಯನ್ನು ಕೆದಕಿ ಬೂದಿಯನ್ನೂದಿ ದೇಶಕ್ಕೆ ತೋರಬೇಕು ಸರಿಯಾದ ಹಾದಿ ಅನ್ನೋ ರೀತಿಯಲ್ಲಿ ಇನ್ನು ಮುಂದೆ ಇತಿಹಾಸದುದ್ದಕ್ಕೂ ನಮ್ಮ ಮೇಲಾಗಿರುವಂತ ಕೊಲೆ ಸುಲಿಗೆಗಳು, ಗ್ರಂಥಾಲಯಗಳಿಗೆ ಬೆಂಕಿ ಇಟ್ಟರು. 3 ತಿಂಗಳುಗಳ ಕಾಲ ನಮ್ಮ ಗ್ರಂಥಾಲಯಗಳು ಸುಟ್ಟಿವೆ. ಆಗೋಷ್ಟು ಕಳ್ಕೊಂಡಿದ್ದೀವಿ, ಇನ್ನು ಮುಂದೆ ಕಳ್ಕೊಳ್ಳಿಕ್ಕೇನೂ ಇಲ್ಲ. ಎಲ್ಲವನ್ನು ಮರೆತು ಹೊಸದಾದ ಹಾದಿಯನ್ನ ನಾವು ಧರ್ಮಕ್ಕೆ ತೋರಿಸಬೇಕು, ದೇಶಕ್ಕೆ ತೋರಿಸಬೇಕು. ಹೊಸದಾದ ಹಾದಿ, ಸರಿಯಾದ ಹಾದಿ. ಯಾಕೆ ಸರಿಯಾದ ಹಾದಿ? ಈಗ ಯಾವ ಹಾದಿನಲ್ಲಿದ್ದೀವಿ? ಹಾಗಾದ್ರೆ ಬಹಳ ದುಃಖದ ವಿಚಾರ. ಈಗ ಹಿಂದೂಗಳ ಹಾದಿ ಎಲ್ಲಿದೆ ಅಂದ್ರೆ, ಹಿಂದೂಗಳು ಯಾವ ಹಾದಿನಲ್ಲಿದ್ದೀವಿ ಅಂದ್ರೆ, ಅಲ್ಲಮ್ಮ ಪ್ರಭುವರು ಒಂದು ಕಡೆ ಹೇಳ್ತಾರಲ್ಲ, ಶೂನ್ಯ ಪೀಠದ ಮೇಲೆ ಕೂತಿದ್ದಂತ ಅಲ್ಲಮ್ಮ ಪ್ರಭು ಅವರಿಗೆ ವಚನಕಾರರ ಪ್ರಶ್ನೆ ಮಾಡ್ತಾರೆ, ಎತ್ತ ಸಾಗುತ್ತಿದ್ದೇವೆ ಅಂತ. ಯಾವ ಕಡೆಗೆ ಸಾಗ್ತಾ ಇದೆ ಸಮಾಜ, ಯಾವ ಹಾದಿನಲ್ಲಿದ್ದೀವಿ? ಅಲ್ಲಮ್ಮ ಪ್ರಭುವರು ಉತ್ತರ ಕೊಡ್ತಾರೆ, ಬಂಜೆ ತಾಯಿಯ ಹೆರದ ಮಗನ ಹಸಿವೇನೆಂದು ಕೇಳಿದರೆ ಈಯದ ಎಮ್ಮೆಯ ಗಿಣ್ಣನು ಬೇಡುವನು, ತೆಂಗಿರೆಂಬೆಗಳಿಲ್ಲದ ಮರವನ್ನೇ ಕೂತು ಹಣ್ಣು ತಿನ್ನುತ್ತಿದ್ದಾನೆ, ಗುಹೇಶ್ವರ ಗುಹೇಶ್ವರ ಇಳಿ ಎಂದರೆ ಅಳುತ್ತಿದ್ದಾನೆ ಅಂತ. ನಮ್ಮ ಪರಿಸ್ಥಿತಿ ಅಲ್ಲಿಗೆ ಬಂದಿದೆ. ಎಲ್ಲರದ್ದಲ್ಲ, ಕನಿಷ್ಠ ಪಕ್ಷ ಕೆಲವರದ್ದು ಹಿಂದೂಗಳದ್ದು. ಬಂಜೆ ತಾಯಿ ಹೆರದ ಅರ್ಥವೇ ಇಲ್ಲದೆ ಇರುವಂತ ಯಾವ ವಿದೇಶ ಸಂಸ್ಕೃತಿಯನ್ನು ನಂಬಿಕೊಂಡು ನಮ್ಮ ಸನಾತನ ಧರ್ಮದ ಮೂಲ ತತ್ವಗಳನ್ನು ಬಿಟ್ಟು ಹೋಗ್ತಾ ಇದ್ದೀವಿ ಅಂತ. ಎಷ್ಟರ ಮಟ್ಟಿಗೆ ಅಂದ್ರೆ ಬಹಳ ಹಿಂದೆ ಹೋಗೋದು ಬೇಡ. ಈ ಪ್ರಸ್ತುತ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ, ಬಹಳ ಸಂತೋಷದ ವಿಚಾರ. 500 ವರ್ಷಗಳ ಹೋರಾಟ, ಅರ್ಥಾತ್ 16 ತಲೆಮಾರುಗಳ ಹೋರಾಟದ ನಂತರ ಇವತ್ತು ಅಯೋಧ್ಯೆ ಪುಣ್ಯ ಭೂಮಿನಲ್ಲಿ ಪ್ರಭು ಶ್ರೀರಾಮಚಂದ್ರರ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ. ಜನವರಿ 22ನೇ ತಾರೀಕಿಗೆ ಇಡೀ ಜಗತ್ತು ಸಂದರ್ಶನಕ್ಕೆ ಬರಬಹುದು. ಆದ್ರಿಂದ ಲೋಕಾರ್ಪಣೆ ಆಗುವಂತ ಸ್ಥಿತಿಗೆ ರಾಮ ಮಂದಿರ ಬಂದಿದೆ. ಆದ್ರೆ ಅಂಥ ಶ್ರೇಷ್ಠ ಭವ್ಯ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದ್ರೆ ಕೆಲವೊಂದಿಷ್ಟು ಜನ ಹೇಳ್ತಾರೆ, ರಾಮ ಮಂದಿರ ನಿರ್ಮಾಣ ಮಾಡ್ತೀರಾ, ಅದೇ ಜಾಗದಲ್ಲಿ ಯಾವ್ದು ಹಾಸ್ಪಿಟ್ಲ್ ಶಾಲೆ ಕಟ್ಟಿಸ್ಬೋದಲ್ಲ. ಮತ್ತೆ ಗಮನಿಸ್ಬೇಕು ನಾವು, ಇದನ್ನು ಹೇಳೋದು ಬೇರೆ ಯಾರಲ್ಲ, ನಮ್ಮದೇ ಹಿಂದೂ ಧರ್ಮದ ಹಿಂದೂಗಳು. ಇನ್ನೂ ಕ್ಲಿಯರ್ ಕಟ್ ಆಗಿ ಹೇಳ್ಬೇಕಂದ್ರೆ ಎಜುಕೇಟೆಡ್ ಹಿಂದೂಸ್ಗಳು, ಸಪೋಸಿಟ್ಲಿ ಎಜುಕೇಟೆಡ್ ಹಿಂದೂಸ್ಗಳು. ಇವ್ರ ತತ್ವ ನೋಡಿ, ರಾಮ ಮಂದಿರ ಕಟ್ಟೋದು ಬದಲು ಹಾಸ್ಪಿಟ್ಲ್ ಶಾಲೆ ಕಟ್ಟಿಸ್ಬೋದಲ್ಲ ಅಂತ. ಫಾರ್ ಮ್ಯಾಟರ್ ಆಫ್ ಫ್ಯಾಕ್ಟ್ ನಮಗೂ ಚೆನ್ನಾಗಿ ಗೊತ್ತಿದೆ, ರಾಮ ಜನ್ಮಭೂಮಿ ಟ್ರಸ್ಟ್ ಅವರು ರಾಮ ಮಂದಿರ ಕಟ್ಟಿಸ್ಲಿಕ್ಕೆ ಹೋರಾಡ್ತಾ ಇದ್ರು ಕೋರ್ಟ್ನಲ್ಲಿ, ನಿಜ. ಅಂದಂತ ವಕ್ಫ್ ಬೋರ್ಡ್ ಅವರೇನೋ ಆ ಜಾಗದಲ್ಲಿ ನಾವು ಹಾಸ್ಪಿಟ್ಲ್ ಶಾಲೆ ಕಟ್ಟಿಸ್ತೀವಿ ಅಂತ ಕೋರ್ಟ್ನಲ್ಲಿ ಹೋರಾಡ್ತಾ ಇರಲಿಲ್ಲ. ಆದ್ರೂ ಸಹ ರಾಮ ಮಂದಿರದ ಬದಲಾಗಿ ಶಾಲೆ ಹಾಸ್ಪಿಟ್ಲ್ ಕಟ್ಟಿಸ್ಬೋದು ಅನ್ನೋ ವಿಚಾರ ತತ್ವಗಳು ಹೊರಗೆ ಬರೋದು ಅಲ್ಲೊಂದು ಮಂದಿರ ನಿರ್ಮಾಣ ಆಗ್ತಾ ಇದೆ ಅನ್ನೋ ಸಂದರ್ಭದಲ್ಲಿ ಮಾತ್ರ. ಯಾಕೆ
ಹೀಗಾಗುತ್ತೆ? ಈ ಸಪೋಸಿಟ್ಲಿ ಎಜುಕೇಟೆಡ್ ಹಿಂದೂಸ್ಗಳ ವರ್ಗದವ್ರು ಯಾರ್ಯಾರು ಇದ್ದಾರಲ್ಲ ಅವರ ತತ್ವಗಳನ್ನು ಕೇಳ್ಬೇಕು, ಮಾತುಗಳನ್ನು ಕೇಳ್ಬೇಕು. ಅವ್ರ ಪ್ರಕಾರ ಜೀಸಸ್ ಇತಿಹಾಸ ಪುರುಷ, ಮೊಹಮ್ಮದ್ ಪೈಗಂಬರ್ ಪೀಸ್ ಬಿ ಅಪಾನ್ ಹಿಮ್ ಇತಿಹಾಸದ ಒಂದು ಭಾಗ, ಶ್ರೀರಾಮಚಂದ್ರರು ಮಾತ್ರ ಮೈಥಾಲಜಿ, ಕೃಷ್ಣ ಮಾತ್ರ ಪುರಾಣ. ಯಾಕೀಗಾಗುತ್ತೆ? ಜಾಗೃತಿಯ ಕೊರತೆ, ನಮ್ಮ ಹಿಂದೂಗಳಲ್ಲೇ ಜಾಗೃತಿಯ ಕೊರತೆ. ಈ ಹಾದಿಯನ್ನು ಬದಲಿಸಬೇಕಾಗಿದೆ. ನಮ್ಮ ಹಿಂದೂ ಯುವಕ ಯುವತಿಯರನ್ನ ಜಾಗೃತಿಗೊಳಿಸಬೇಕಾಗಿದೆ. ನಮ್ಮವ್ರಿಗೆ ಹೇಳ್ಕೊಡ್ಬೇಕಾಗಿದೆ ಸನಾತನ ಧರ್ಮದ ಶ್ರೇಷ್ಠತೆ. ಸನಾತನ ಧರ್ಮ ಉಳಿಬೇಕಂದ್ರೆ ವೀಣಮ್ಮವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ, ಅರ್ಚಾಟ ಕಿರ್ಚಾಟದಿಂದ ಧರ್ಮ ಉಳಿಯಲ್ಲ, ಅಧ್ಯಯನ ಮಾಡ್ಬೇಕು ನಾವು ಅಂತ. ಅವ್ರು ಹೇಳಿದ್ ನಿಜ. ನಾವು ಸುಮ್ಮನೆ ಹೋರಾಟ ಮಾಡಿದ್ರೆ ನಮ್ಮ ಅಧ್ಯಯನದಿಂದ ಮಾತ್ರ ಧರ್ಮ ರಕ್ಷಣೆ ಸಾಧ್ಯ. 100 ಜನ ಸನಾತನ ಧರ್ಮದ ವಿರೋಧ ಮಾಡ್ತಾರೆ, ಮಾಡ್ಲಿ. ನನ್ನ ಮಣ್ಣಲ್ಲಿ ಒಂದು ಮಗು ಇದೆಯಾ, ಆ ಮಗುವನ್ನ ಹಿಂದುವಾಗಿ ಬೆಳೆಸ್ತೀನಿ ನಾನು. 100 ಜನ ನಮ್ಮವ್ರಿಗೆ ಕೇಳ್ತಾರೆ, ಹಿಂದೂಗಳು ಕ್ರೆಡೆನ್ಷಿಯಲ್ಸ್ ಕೇಳ್ತಾರೆ, ನಮ್ಮ ಹತ್ರ ಪ್ರೂಫ್ ಕೇಳ್ತಾರೆ. ರಾಮ ಹುಟ್ಟಿದ್ರು ಅನ್ನೋದಕ್ಕೆ ನಿಮ್ಮ ಹತ್ರ ಸಾಕ್ಷಿ ಏನಿದೆ? 1000 ಜನ ರಾಮರ ಹುಟ್ಟಿಗೆ ಸಾಕ್ಷಿ ಏನು ಅಂತ ಕೇಳ್ತಾರೆ, ರಾಮರ ಅಸ್ತಿತ್ವಕ್ಕೆ ಸಾಕ್ಷಿ ಏನು ಅಂತ ಕೇಳ್ತಾರೆ. ಕೇಳಿ, ನಮಗೆ ಬೇಕಾಗಿಲ್ಲ. ನನ್ನ ಮಣ್ಣಲ್ಲಿ ಒಂದು ಮಗು ಇದೆಯಾ, ಆ ಮಗುವಿಗೆ ರಾಮರ ಒಬ್ಬರ ಮಾತ್ರ ಅಲ್ಲ, ಇಡೀ ರಾಮರ ವಂಶ ವೃಕ್ಷವನ್ನು ಕಂಠಪಾಠ ಮಾಡಿಸ್ತೀನಿ ನಾನು ಅನ್ನೋ ಮಟ್ಟಕ್ಕೆ ಸನಾತನ ಹಿಂದೂಗಳ ಅಧ್ಯಯನ ಆಗಬೇಕು. ನಮ್ಮ ಮಕ್ಕಳಿಗೆ ಹೇಗೋಣ, ನಮ್ಮ ಮನೆ ಮಕ್ಕಳಿಗೆ ಇನ್ನು ಮುಂದೆ ಯಾರೇ ಬಂದು ರಾಮ ಯಾರು, ರಾಮ ಹುಟ್ಟಿದ್ರು ರಾಮ ಇದ್ರು ಅನ್ನೋದಕ್ಕೆ ಸಾಕ್ಷಿ ಏನಿದೆ ಅಂದಾಗ ನಮ್ಮ ಮಕ್ಕಳು ಕೇವಲ ರಾಮರ ಅಸ್ತಿತ್ವಕ್ಕೆ ಸಾಕ್ಷಿ ಅಲ್ಲ. ನಮ್ಮ ಮಕ್ಕಳು ಓಪನ್ ಆಗಿ ಹೇಳ್ಬೇಕು, ರಾಮರೇನು, ಇಡೀ ರಾಮರ ವಂಶವೃಕ್ಷ ಹೇಳ್ತೀನಿ ನಾನು ಅಂತ. ನಮ್ಮನೆ ಒಂದೊಂದು ಹಿಂದೂ ಮಗುವಿನ ಬಾಯಲ್ಲಿ ಬರಬೇಕು. ಮೊದಲಿಗೆ ಬಂದಿದ್ದು ಶ್ರೀಹರಿ, ಶ್ರೀಹರಿ ಮಗ ಬ್ರಹ್ಮ, ಬ್ರಹ್ಮನ ಮಗ ಮರೀಚಿ, ಮರೀಚಿ ಮಗ ಕಶ್ಯಪ, ಕಶ್ಯಪನ ಮಗ ಸೂರ್ಯ, ಸೂರ್ಯನ ಮಗ ಮನು, ಮನುವಿನ ಮಗ ಇಕ್ಷ್ವಾಕು, ಇಕ್ಷ್ವಾಕುನ ಮಗ ಕುಕ್ಷಿ, ಕುಕ್ಷಿಯ ಮಗ ವಿಕುಕ್ಷಿ, ವಿಕುಕ್ಷಿಯ ಮಗ ಬಾಣ, ಬಾಣನ ಮಗ ಅನರಾರಣ್ಯ, ಅನರಾರಣ್ಯನ ಮಗ ಭೃದು, ಭೃದುವಿನ ಮಗ ತ್ರಿಶಂಕು, ತ್ರಿಶಂಕುವಿನ ಮಗ ದುಂಡುಮಾರ, ದುಂಡುಮಾರನ ಮಗ ಮಾಂಧಾತ, ಮಾಂಧಾತನ ಮಗ ಸುಸಂಧಿ, ಸುಸಂಧಿಯ ಮಗ ಧ್ರುವಸಂಧಿ, ಧ್ರುವಸಂಧಿಯ ಮಗ ಭರತ, ಭರತನ ಮಗ ಅಶೀತ, ಅಶೀತನ ಮಗ ಸಗರ, ಸಗರನ ಮಗ ಅಸಮಂಜಸ, ಅಸಮಂಜಸನ ಮಗ ಅಂಶುಮಂತ, ಅಂಶುಮಂತನ ಮಗ ದಿಲೀಪ, ದಿಲೀಪನ ಮಗ ಭಗೀರಥ, ಭಗೀರಥನ ಮಗ ಕುಕುತ್ಸು, ಕುಕುತ್ಸುವಿನ ಮಗ ರಘು, ರಘುವಿನ ಮಗ ಪ್ರಬೃದ್ಧ, ಪ್ರಬೃದ್ಧನ ಮಗ ಶಶಂಕು, ಶಶಂಕುವಿನ ಮಗ ಸುದರ್ಶನ, ಸುದರ್ಶನನ ಮಗ ಅಗ್ನಿವರ್ಣ, ಅಗ್ನಿವರ್ಣನ ಮಗ ಶೀಘ್ರವೇದ, ಶೀಘ್ರವೇದನ ಮಗ ಮರು, ಮರುವಿನ ಮಗ ಪ್ರಶೀಶಕ, ಪ್ರಶೀಶಕನ ಮಗ ಅಂಬರೀಷ, ಅಂಬರೀಷನ ಮಗ ನಗೂಷ, ನಗೂಷನ ಮಗ ಯಯಾತಿ, ಯಯಾತಿಯ ಮಗ ನಾಭಾಗ, ನಾಭಾಗನ ಮಗ ಅಜ, ಅಜನ ಮಗ ದಶರಥ, ದಶರಥನ ಮಗನೇ ರಘುವಂಶದ ರಾಘವ ಪ್ರಭು ಶ್ರೀರಾಮಚಂದ್ರರು ಅಂತ. ನಮ್ಮ ಮಕ್ಕಳಿಗೆ ರಾಮನ ವಂಶ ವೃಕ್ಷ ರದ್ಧತವಾಗಿರಬೇಕು. ಯಾವ್ಯಾವಾಗ ಒಬ್ಬೊಬ್ಬ ಹಿಂದೂ ಮನೆಯ ಮಗು ಈ ಮಟ್ಟಕ್ಕೆ ಜಾಗೃತಿ ಆಗುತ್ತೋ ಅವತ್ತು ಸನಾತನ ಧರ್ಮವನ್ನ ಅಲಗಾಡಿಸ್ಲಿಕ್ಕೂ ಯಾವ ಬಾಹ್ಯ ಶಕ್ತಿಯಿಂದಲೂ ಸಾಧ್ಯ ಆಗೋದಿಲ್ಲ. ನಮ್ಮ ಹಿರಿಯರು ಹೇಳಿದ್ದನ್ನೇ, ನಮ್ಮ ಮಕ್ಕಳಲ್ಲಿ ಆ ಸಾಮರ್ಥ್ಯ ಇದೆ. ಹೇಳ್ತಾರಲ್ಲ ಹಿರಿಯರು, ಚಂದನ್ में इस देश की मिट्टी नदी नदी यह गंगा है, हर बाला देवी की प्रतिमा बच्चा बच्चा राम है ಅಂತ. ನಮ್ಮ ಮಕ್ಕಳ ಆ ಸಾಮರ್ಥ್ಯ ಇದೆ. ಆ ಮಕ್ಕಳನ್ನ ಆ ಸ್ಥಾನಕ್ಕೆ, ನಮ್ಮ ಮಕ್ಕಳ ಸನಾತನ ಧರ್ಮವನ್ನ ತಿಳಿಸುವಂತ ಕೆಲಸವನ್ನ ಹಿರಿಯರು ಮಾಡಬೇಕು. ರಾಮರ ಆದರ್ಶವನ್ನು ಕೊಡಬೇಕು. ಯಾಕೆ ರಾಮರ ಆದರ್ಶ? ಸುಮ್ಮನೆ ಕೇವಲ ಧರ್ಮ ರಕ್ಷಣೆಗಲ್ಲ, ನಮ್ಮ ಮಕ್ಕಳ ಒಳ್ಳೆ ಜೀವನಕ್ಕೆ, ಒಳ್ಳೆ ಭವಿಷ್ಯಕ್ಕೆ ರಾಮರ ಆದರ್ಶ ಕೊಡಬೇಕು. ಈ ಸನಾತನ ಧರ್ಮ ಎಂದಿಗೂ ಯಾರ್ಯಾರದ್ದು ಆದರ್ಶವನ್ನು ನೀಡಲಿಲ್ಲ. ರಾಮಾಯಣ ಬರಿಬೇಕಾದ್ರೆ ವಾಲ್ಮೀಕಿ ಅವರು ನಾರದರ ಹತ್ರ ಕೇಳ್ತಾರೆ, ನಾರದ ಮುನಿಗಳ ಹತ್ರ, ರಾಮಾಯಣ ಬರೆಯೋಕ್ ಮುಂಚೆ ನಾನು ಗ್ರಂಥ ಬರಿಬೇಕು, ಯಾರ ಬಗ್ಗೆ ಬರೀಲಿ? ಇತಿಹಾಸ ಬರಿಬೇಕಲ್ಲ. ಯಾವ ಪುರುಷನ ಬಗ್ಗೆ ಇತಿಹಾಸ ಬರೀಲಿ? 16 ಗುಣಲಕ್ಷಣಗಳಿರುವಂತ ಒಬ್ಬ ವ್ಯಕ್ತಿಯನ್ನು ತೋರಿಸಿಕೊಂಡು ನಂಗೆ ಯಾವ್ಯಾವುದು? ವಾಲ್ಮೀಕಿ ಅವರು ಕೇಳ್ತಾರೆ ನಾರದರ ಹತ್ರ, ಕೋನ್ ವಸ್ಮಿನ್ ಸಾಂಪ್ರದಾಯ ಲೋಕೆ ಗುಣವಾನ್ ಕಸ್ಸ ವೀರವಾನ್ ಧರ್ಮಜ್ಞಶ್ಚ ಕೃತಜ್ಞಶ್ಚ ಸತ್ಯವಾಕ್ಯ ದೃಢಪ್ರತಃ ಚಾರಿತ್ರ್ಯ ನಿಜುಕೋಯುಕ್ತ ಸರ್ವಭೂತೇಷು ಕೋಹಿತ ಇತ್ವಾನ್ ಕಹಕ ಸಮರ್ಥಸ್ಯ ಕಸ್ಯೈಕ ಪ್ರಿಯದರ್ಶನ ಆತ್ಮವಾನ್ ಕೋಜದ ಕ್ರೋಧ ದಿತ್ಮಾನ್ ಕೋನಲ ಸೂಯಕಃ. 16 ಗುಣಗಳು ಮುಂದುವರಿಸಿ ಹೇಳ್ತಾರೆ. 16 ಗುಣಲಕ್ಷಣಗಳು. ಧರ್ಮಕ್ಕೆ ನಿಲ್ಲುವವನಾಗಿರ್ಬೇಕು, ಕೃತಜ್ಞತೆ ಉಳ್ಳವನಾಗಿರ್ಬೇಕು, ಸತ್ಯವಾಕ್ಯಕ್ಕೆ ದೃಢವಾಗಿ ಸತ್ಯವಾಕ್ಯವನ್ನು ಪಾಲಿಸುವಂತವನಾಗಿರಬೇಕು. ಇಂಥ 16 ಗುಣಲಕ್ಷಣಗಳಿರುವಂತ ಈ ಸಂದರ್ಭದಲ್ಲಿ, ಈ ಲೋಕದಲ್ಲಿ, ಈ ಸಮಯಕ್ಕೆ ನಾನು ನೋಡಬಲ್ಲ ಒಬ್ಬ ವ್ಯಕ್ತಿಯನ್ನು ತೋರಿಸ್ಕೊಡು, ಆ ವ್ಯಕ್ತಿ ಇತಿಹಾಸವನ್ನು ಬರೆದು ಆ ವ್ಯಕ್ತಿ ಆದರ್ಶವನ್ನು ಜಗತ್ತಿಗೆ ಕೊಡ್ತೀನಿ ನಾನು ಅಂತ. 16 ಗುಣಲಕ್ಷಣಗಳಿರುವಂತ ಒಬ್ಬ ವ್ಯಕ್ತಿಯನ್ನ ನಾರದ ಮುನಿಗಳು ವಾಲ್ಮೀಕಿ ಅವರಿಗೆ ತೋರಿಸಿಕೊಟ್ರು. ಇವರ ಇತಿಹಾಸವನ್ನು ಬರೆಯಪ್ಪ, ಜಗತ್ತಿಗೆ ಆದರ್ಶವನ್ನಾಗಿ ನೀಡು ಅಂತ. ಅಂತ ಸರ್ವಶ್ರೇಷ್ಠ ಗುಣಲಕ್ಷಣಗಳನ್ನು ಹೊಂದಿರುವಂತ ಪ್ರಭು ಶ್ರೀರಾಮಚಂದ್ರ ಆದರ್ಶವನ್ನಲ್ಲದೆ ಇನ್ಯಾರ ಆದರ್ಶವನ್ನು ಮಕ್ಕಳಿಗೆ ನೀಡಬೇಕು? ನಾವು ರಾಮರ ಆದರ್ಶವನ್ನ ನೀಡೋಣ. ನನ್ನ ನೆಚ್ಚಿನ ಬಂಧುಗಳೇ, ನಮ್ಮ ಗ್ರಂಥಗಳಲ್ಲಿ ಈಗಾಗಲೇ ನಮ್ಮ ಹಿರಿಯರು ಬರೆದಿದ್ದಾರೆ. ವ್ಯಾಸರು ಬರೀತಾರಲ್ಲ ಮಹಾಭಾರತದಲ್ಲಿ, ಯದಿ ಅಸ್ತಿ ತದನ್ನಿತ್ರೆ ನಕತ್ ಕುಚ್ಚುತ್ತೆ ಅಂತ. ಮಹಾಭಾರತದಲ್ಲಿ ಸಿಗದೇ ಇರೋದು ಜಗತ್ತಿನ ಇನ್ಯಾವ ಮೂಲೆ ಹೋದ್ರೂ ಸಿಗೋದಿಲ್ಲ ನಮಗೆ.
ಜಗತ್ನಲ್ಲಿ ಇರಬೇಕಾಗಿದ್ದೆಲ್ಲ ಮಹಾಭಾರತ ಅಂತ ಗ್ರಂಥಗಳಲ್ಲಿ ನಮ್ಮ ಪೂರ್ವಿಕರು ಕೊಟ್ಟಿದ್ದಾರೆ. ಆದರ್ಶಗಳನ್ನು ಕೊಟ್ಟರು, ಬದುಕಿಗೆ ಆದರ್ಶ, ಪ್ರೇರಣೆಯನ್ನು ಕೊಟ್ಟರು. ಎಂತ ಆದರ್ಶ? ಬದುಕಿದ್ರೆ ಯಾವ ರೀತಿ ಬದುಕಬೇಕು, ಸತ್ತು ಯಾವ ರೀತಿ ಸಾಯಬೇಕು ಅನ್ನೋ ಆದರ್ಶಗಳನ್ನು ಕೊಟ್ಟರು. ನಮ್ಮ ಹಿರಿಯರು ಹೇಳ್ತಾರಲ್ಲ, 16 ವರ್ಷದ ಹುಡುಗ ಅಭಿಮನ್ಯು ಚಕ್ರವ್ಯೂಹ ಭೇದಿಸೋದು ಗೊತ್ತು, ವಾಪಸ್ ಬರೋದು ಗೊತ್ತಿಲ್ಲ, ಅದು ಕೂಡ ಧರ್ಮ ರಕ್ಷಣೆಗೋಸ್ಕರ ಮುನ್ನುಗ್ಗುದ್ನಲ್ಲ, ಆ ರೀತಿ ಸಾಯ್ಬೇಕು. ಬದುಕಿದ್ರೆ ಭೀಷ್ಮರಂತೆ ಬದುಕಬೇಕು, ಸತ್ತರೆ ಅಭಿಮನ್ಯು ಅಂತೆ ಸಾಯ್ಬೇಕು ಅಂತ ನಮ್ಮ ಪೂರ್ವಿಕರು ಆದರ್ಶಗಳನ್ನು ಕೊಟ್ಟರಲ್ಲ, ಅಂಥ ಪ್ರೇರಣೆ ಆದರ್ಶಗಳನ್ನು ಮಕ್ಕಳಿಗೆ ನೀಡಬೇಕು. ನನ್ನ ನೆಚ್ಚಿನ ಬಂಧುಗಳೇ, ಧರ್ಮ ಉಳಿಬೇಕು ಅಂದ್ರೆ ಬಹಳ ಕೆಲಸ ಮಾಡುವ ಅವಶ್ಯಕತೆ ಇಲ್ಲ, ಸಣ್ಣ ಪುಟ್ಟ ಕೆಲಸ. ಬೇಜಾರಿನ ಸಂಗತಿ ಏನಂದ್ರೆ ಇಂಥ ಗ್ರಂಥಗಳು ನಮ್ಮ ಹತ್ರ ಇದೆ. ಗ್ರಂಥಗಳನ್ನು ಯಾರು ಓದ್ತಿದ್ದಾರೆ ಅಂದ್ರೆ, ನಾನೇ ಸಂಸ್ಕೃತ ಕ್ಲಾಸಸ್ ಹೋಗ್ತಾ ಇರಬೇಕಾದ್ರೆ ಸಂಸ್ಕೃತ ಕ್ಲಾಸಸ್ನಲ್ಲಿ ನೋಡ್ತೀನಿ, ಇಡೀ ಸಂಸ್ಕೃತ ಕ್ಲಾಸಸ್ನಲ್ಲಿ ಎಲ್ಲರಿಗಿಂತ ಕಿರಿಯೋಳು ನಾನು. ನನಗಿಂತ ಹಿರಿಯರು ಯಾರು ಅಂದ್ರೆ 45 ವರ್ಷದವರು, ಇನ್ನೆಲ್ಲ ಆ ವಯಸ್ಸನ್ನು ಮೀರಿದವ್ರೆ. ಅವ್ರು ಓದ್ತಾರೆ ಸರಿ, ಸಂಸ್ಕೃತ ಕ್ಲಾಸಸ್ಗೆ ಬರ್ತಾರೆ ಸರಿ. ಏನಕ್ಕೆ ಬರ್ತಾರೆ ಅಂದ್ರೆ, ರಿಟೈರ್ಮೆಂಟ್ ಆಗಿರುತ್ತೆ, ಮಣ್ಣಲ್ಲಿ ಮಾಡ್ಲಿಕ್ಕೆ ಕೆಲಸ ಇಲ್ಲ ಅಂತ ಸಂಸ್ಕೃತ ಕ್ಲಾಸಸ್ಗೆ ಬರ್ತಾರೆ. ಬಂದು ಅವರು ಮೊನ್ನೆ ಮಾತಾಡ್ತಾ ಇದ್ರು, ಸಂಸ್ಕೃತ ಕ್ಲಾಸಸ್ಗೆ ಹೋದಾಗ ನಾನು ವೆಡ್ನೆಸ್ಡೇ ಸಂಸ್ಕೃತ ಕ್ಲಾಸಿತ್ತು, ಹೋಗಿದ್ದೆ. ಆಗ ಹಿರಿಯರು ಅವರು ವಯಸ್ಸಾದವರು తెలుగుನಲ್ಲಿ మాట్లాడతా ఇದ್ರು. ఇంట్లో పిల్లలు ఉన్నారు, వారికి సంస్కృతం నేర్పాలంటే మన పిల్లలు మనకి చెప్తారు, ఆ పిల్లలకు హోంవర్క్ ఉంటాయి, మీరెందుకు సంస్కృతం మనకి నేర్పిస్తారని. ఏం చేయాలరయ్యా ಅಂತ ಅವ್ರು ಮಾತಾಡ್ಕೊಂತಾರೆ. ಮೊನ್ನ ಚಿಕ್ಕ ಮಕ್ಕಳಿಗೆ ಮೊಮ್ಮಕ್ಕಳಿಗೆ, ಆ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಸಂಸ್ಕೃತ ಕಲಿಸೋಣ ಅಂತಂದ್ರೆ ನಮ್ಮ ಮಕ್ಕಳು ನಮಗೆ ಹೇಳ್ತಾರೆ, ಆ ಮಕ್ಕಳಿಗೆ ಹೋಮ್ವರ್ಕ್ ಮಾಡೋದಿದೆ, ಟ್ಯೂಷನ್ ಹೋಮ್ವರ್ಕ್ ಮಾಡೋದಿದೆ, ಶಾಲೆ ಹೋಮ್ವರ್ಕ್ ಮಾಡೋದಿದೆ, ಸ್ವಿಮ್ಮಿಂಗ್ ಕ್ಲಾಸಿಗೆ ಹೋಗೋದಿದೆ, ಬ್ಯಾಡ್ಮಿಂಟನ್ ಕ್ಲಾಸಿಗೆ ಹೋಗೋದಿದೆ, ಸಂಸ್ಕೃತ ಕಲಿಸಿ ಏನು ಮಾಡ್ತೀರಾ ಬಿಡಿ ಅಂತ ನಮಗೆ ಹೇಳ್ತಾರೆ ಅಂತ. ಅವ್ರಿಗೆ ಈಗ ಅನಿಸಿದೆ, ಹೌದು ಸಂಸ್ಕೃತ ಕಲಿಬೇಕು, ನಮ್ಮ ಧರ್ಮ ಉಳಿಸ್ಬೇಕು, ಶಾಸ್ತ್ರಗಳನ್ನು ಓದಿಸ್ಬೇಕು, ನಮ್ಮ ಮೊಮ್ಮಕ್ಕಳಿಗೆ ಅದು ಕಲಿಸೋಣ ಅಂದ್ರೆ ಅವ್ರ ಮಕ್ಕಳು ಹೇಳ್ತಾರೆ ಅಂತ, ಸಂಸ್ಕೃತ ಕಲಿತು ಏನು ಮಾಡ್ಬೇಕು ಸರ್ ಅಂತ. ಅದನ್ನು ಬಿಡಿ, ಸಂಸ್ಕೃತ ಲ್ಯಾಂಗ್ವೇಜ್ ಅನ್ನ ಕೋರ್ಸ್ ಆಗಿ ತಗೊಂತಾರೆ ಅನೇಕರು. ನಾನೇ ನೋಡಿದ್ದೀನಿ, ನನ್ನ ಎಷ್ಟೋ ಜನ ಸ್ನೇಹಿತರು ಸಂಸ್ಕೃತವನ್ನ ಲ್ಯಾಂಗ್ವೇಜ್ ಆಗಿ ತಗೊಂಡಿದ್ದಾಗ ಅವ್ರ ಬಳಿ ಮಾತಾಡಿದ್ರೆ ಒಂದಕ್ಷರ ಸಂಸ್ಕೃತ ಬರೋದಿಲ್ಲ ಅವ್ರಿಗೆ ಬರೋದಿಷ್ಟೇ, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೆ ಮನೋರಮೆ. ಏನಕ್ಕೆ ಅಂದ್ರೆ ಗ್ರಾಮರ್ ಎಕ್ಸಾಮ್ ಇದೆ ಅದಕ್ಕೆ. ಅದು ಒಂದನ್ನು ಕಂಠಪಾಠ ಮಾಡೋದ್ಬಿಟ್ಟು ಇನ್ನೇನು ಸಂಸ್ಕೃತ ಕ್ಲಾಸಸ್ ಕಲ್ತೇ ಇಲ್ಲ ಅವರು. ಏನಕ್ಕೆ ಅಂದ್ರೆ ಆ ಭಾಷೆನಲ್ಲಿರುವಂತ ಶಕ್ತಿ ಗೊತ್ತಿಲ್ಲ ನಮ್ಮ ಈಗಿನ ಯುವಕ ಯುವತಿಯರಿಗೆ, ಕೆಲವರಿಗೆ. ಅಂಥ ಕೆಲವರನ್ನ ಜಾಗೃತಿಗೊಳಿಸುವಂತ ಕೆಲಸ ಮನೆಯಿಂದ ಶುರುವಾಗಬೇಕು. ಮನೆಯಲ್ಲೂ ಅಧ್ಯಯನ ಶುರುವಾಗಲಿ. ಮನೆಯಲ್ಲಿರುವ ಮಕ್ಕಳಿಗೆ ಭಗವದ್ಗೀತೆ ಓದಿಸೋಣ, ಶ್ರೀಮದ್ ಭಾಗವತ ಓದಿಸೋಣ, ರಾಮಾಯಣ ಮಹಾಭಾರತಗಳನ್ನು ಓದಿಸೋಣ, ನಮ್ಮ ಮಕ್ಕಳಿಗೆ ಶಾಸ್ತ್ರಗಳ ಪರಿಚಯವನ್ನು ಮಾಡಿಕೊಡೋಣ. ನಮ್ಮ ಶಾಸ್ತ್ರಗಳಿಗೆ ಅನೇಕ ಜ್ಞಾನ ಭಂಡಾರವನ್ನು ಅಡಗಿಸಿ ಹೋಗಿದ್ದಾರೆ ನಮ್ಮ ಪೂರ್ವಿಕರು. ನಾವು ಹೇಳ್ತೀವಲ್ಲಿ, ಧರ್ಮ ಏನೆಲ್ಲ ಕೊಟ್ಟಿದೆ ಜಗತ್ತಿಗೆ ಪ್ರಥಮ ಅರ್ಥಮೆಟಿಕ್ಸ್ ಬುಕ್ ಅನ್ನು ಬರೆದೋದು ನಾವು ಬುಧಾಯನ. ಜಗತ್ನಲ್ಲಿ ಪ್ರಥಮ ಸೋಷಿಯಾಲಜಿ ಪುಸ್ತಕವನ್ನು ಬರೆದು, ಸಮಾಜಶಾಸ್ತ್ರ ಪುಸ್ತಕವನ್ನು ಬರೆದೋದು ನಾವು ಸನಾತನ ಹಿಂದೂಗಳು, ಕಲ್ಪಸೂತ್ರ. ಜಗತ್ನಲ್ಲಿ ಪ್ರಥಮ ವ್ಯಾಕರಣ ಪುಸ್ತಕ ಬರೆದೋದು ನಾವು ಪಾಣಿನಿಯವರ ಪುಸ್ತಕ. ಜಗತ್ನಲ್ಲಿ ಪ್ರಥಮ ಪುಸ್ತಕ ಬರೆದವರು ನಾವೇ ಋಗ್ವೇದ. ಜಗತ್ನಲ್ಲಿ ಪ್ರಥಮ ಕವಿತೆ ಬರೆದೋದು ನಾವು ರಾಮಾಯಣ. ಜಗತ್ತಿನ ಪ್ರಥಮ ಕವಿ ನಮ್ಮವರು ವಾಲ್ಮೀಕಿ. ಜಗತ್ನಲ್ಲಿ ಪ್ರಥಮ ಪ್ರೋಸ್ ಗದ್ಯವನ್ನು ಬರೆದು ನಾವು ಯಜುರ್ವೇದದಲ್ಲಿ. ಜಗತ್ತಿಗೆ ಸೊನ್ನೆಯನ್ನು ಕೊಟ್ಟರು ನಾವು ಹಿಂದೂಗಳು. ಜಗತ್ತಿಗೆ ಪೈನ ವ್ಯಾಲ್ಯೂವನ್ನು ಕಂಡುಹಿಡಿದುಕೊಟ್ಟರು ನಾವು ಹಿಂದೂಗಳು. ಜಗತ್ತಿಗೆ ಸ್ಕ್ವೇರ್ ರೂಟ್ ನ ಕಾನ್ಸೆಪ್ಟ್ ಅನ್ನು ಪರಿಚಯಿಸಿದ್ದು ನಮ್ಮ ಸನಾತನ ಹಿಂದೂ ಧರ್ಮ. ಜಗತ್ತಿಗೆ 1 to 9 ನ್ಯೂಮರಿಕಲ್ಸ್ ಅನ್ನು ಹೇಳ್ಕೊಟ್ಟಿದ್ದು ನಮ್ಮ ಸನಾತನ ಹಿಂದೂ ಧರ್ಮ. ಇತಿಹಾಸಕಾರ ಹೇಳ್ತಾರೆ ಅರಬಿಕ್ ನಂಬರ್ಸ್ ಅದು ಅಂತ, ಅರಬ್ನವ್ರು ಕಂಡಿಡಿದು ಅಂತ. ಅರಬ್ನವರೇ 1 to 9 ನ್ಯೂಮರಿಕಲ್ಸ್ ಅನ್ನ ಹಿಂದ್ಸೆ ಅಂತಾರೆ, ಅಂದ್ರೆ ಹಿಂದ್ಸೆ ಅಂತ ಹಿಂದೂಸ್ತಾನದಿಂದ ಬಂದಿದ್ದು ಅಂತ. ಜಗತ್ತಿಗೆ ಎಲ್ಲವನ್ನೂ ಕೊಟ್ಟರು ನಾವು, ಎಲ್ಲವೂ ನಮ್ಮ ಬಳಿ ಇದೆ. ಬೇಜಾರಿನ ಸಂಗತಿ ಏನಂದ್ರೆ, ಏನೇ ಒಂದು ಡಿಸ್ಕವರಿ ಆದಾಗ ನಾವು ನಿಂತ್ಕೊಂಡು ಹೇಳ್ತೀವಿ ನಮ್ಮ ಗ್ರಂಥಗಳಲ್ಲಿ ಇತ್ತು ಮೊದಲು. ಏರೋಪ್ಲೇನ್ ರೈಟ್ ಬ್ರದರ್ಸ್ ಕಂಡಿಡಿದ್ರು, ಇಲ್ಲ ನಮ್ಮ ಪುಸ್ತಕದಲ್ಲಿ ಇತ್ತು ಅಂತ. ಇದೇನು ಮಾಡಿದ್ವಿ? ನಮ್ಮ ಸಮಸ್ಯೆ ಇಷ್ಟೇ. ಒಂದು ದಿನ ಸನಾತನ ಧರ್ಮದಲ್ಲಿ ಎಲ್ಲವೂ ಇದೆ, ಆದ್ರೆ ಎಲ್ಲವೂ ಇಟ್ಕೊಂಡಿರುವಂತ ಸನಾತನ ಧರ್ಮ ಕೊನೆಗೊಂದು ದಿನ ಶೋಕೇಸ್ ಆಗೋದು ಬೇಡ ಅಂತ. ನಮ್ಮಲ್ಲಿ ಉಪನಿಷತ್ತಿದೆ, ವೇದಗಳಿದೆ, ಹೇಳ್ತಾನೆ ಇದ್ದೀವಿ. ಹೇಳಿದ್ರೆ ಸಾಲೋದಿಲ್ಲ, ಪುಸ್ತಕಗಳನ್ನು ಓದಬೇಕು ನಾವು. ಹಿರಿಯರಿದ್ದಾರೆ, ಅವರ ಆದರ್ಶಗಳನ್ನು ಪಡ್ಕೊಳ್ಬೇಕು. ಓದ್ಲಿಕ್ಕಾಗಲಿಲ್ಲ, ಓದಿನವ್ರ ಹತ್ರ ಕೇಳೋಣ ನಾವು, ಕನಿಷ್ಠ ಪಕ್ಷ ಅಧ್ಯಯನ ಆ ರೀತಿ ಆದ್ರೂ ಸರಿ ನಮಗೆ. ಇವತ್ತ ಪುಸ್ತಕಗಳ ಗ್ರಂಥಗಳು ಇದೆಯಲ್ಲ, 100,000 ಪುಸ್ತಕ ಯಾರು ಓದ್ತಾ ಇದ್ದಾರೆ? ದೂರದ ಯುರೋಪ್ನ ವಿಶ್ವವಿದ್ಯಾನಿಲಯದ ಮಕ್ಕಳು ಓದ್ತಾರೆ. ಗ್ರಾವಿಟಿ ನಮ್ಮ ಬೆಂಗಳೂರಿನಲ್ಲಿ, ನಮ್ಮ ಭಾರತದಲ್ಲಿ ಶಾಲೆಗೆ ಹೋಗುವಂತ ಮಕ್ಕಳ ಹತ್ರ ಬಂದು ಗ್ರಾವಿಟಿ ಯಾರಪ್ಪ ಕಂಡಿಡಿದಿದ್ದು, ಗುರುತ್ವಾಕರ್ಷಣೆ ಅಂದ್ರೆ ನಮ್ಮ ಮಕ್ಕಳು ಹೇಳ್ತಾರೆ ನ್ಯೂಟನ್ ಕಂಡಿಡಿದಿದ್ದು. ಮಕ್ಕಳಿಗೆ ಓದಿಸ್ತಾರೆ, ಪಠ್ಯಪುಸ್ತಕ ಹೇಳ್ತಾರೆ. ಆದ್ರೆ ದೂರದ ಯೂನಿವರ್ಸಿಟಿ ಆಫ್ ಮ್ಯಾಂಚೆಸ್ಟರ್ ನ ಮಕ್ಕಳು ನಮ್ಮ ಸನಾತನ ಹಿಂದೂ ಧರ್ಮದ ಗ್ರಂಥಗಳನ್ನು ಓದಿ ಹೇಳ್ತಾರೆ. ಅಫಿಷಿಯಲ್ ಆಗಿ ರಿಲೀಸ್ ಮಾಡ್ತಾ ಆರ್ಟಿಕಲ್ ಅನ್ನ ಯೂನಿವರ್ಸಿಟಿ ಆಫ್ ಮ್ಯಾಂಚೆಸ್ಟರ್. ಗ್ರಾವಿಟಿ ಕಂಡಿಡಿದಿದ್ದು ನಮ್ಮ ಯುರೋಪ್ನ ನ್ಯೂಟನ್ ಅಲ್ಲ, ಮತ್ತೆ ಯಾರು ಕಂಡಿಡಿದಿದ್ದು? ದೂರದ ಭಾರತ ದೇಶದಲ್ಲಿದ್ದಂತ ಸನಾತನ ಧರ್ಮದ ಋಷಿ ಕಣಾದವರು ವೈಶಿಷ್ಟಿಕ ಸೂತ್ರದಲ್ಲಿ ಯಾವುದೋ ಕಾಲದಲ್ಲಿ ಗುರುತ್ವಾಕರ್ಷಣೆ ಬಗ್ಗೆ ಬರೆದು ಹೋಗಿದ್ರು. ಸನಾತನ ಹಿಂದೂಗಳು ಕಂಡಿಡಿದ್ದು ಗ್ರಾವಿಟಿಯನ್ನ ನ್ಯೂಟನ್ ಅಲ್ಲ ಅಂತ ಯೂನಿವರ್ಸಿಟಿ ಆಫ್ ಮ್ಯಾಂಚೆಸ್ಟರ್ ನ ಮಕ್ಕಳು
ಅಂಬೇಡ್ಕರ್ನವರು ಓಪನ್ ಆಗಿ ಹೇಳ್ತಾರೆ, ಪೈ ಕಾನ್ಸೆಪ್ಟ್ ಅನ್ನ ಕೊಟ್ಟಿದ್ದಾಗ್ಲಿ, ಜಗತ್ತಿಗೆ ಸ್ಕ್ವೇರ್ ರೂಟ್ ನ ಕಾನ್ಸೆಪ್ಟ್ ಕೊಟ್ಟಿದ್ದಾಗ್ಲಿ, ಜಗತ್ತಿಗೆ ಕ್ಯಾಲ್ಕುಲಸ್ ನ ಕಾನ್ಸೆಪ್ಟ್ ಅನ್ನ ಕೊಟ್ಟಿದ್ದಾಗ್ಲಿ ಯುರೋಪಿಯನರಲ್ಲ, ದೂರದ ಭಾರತ ದೇಶದಲ್ಲಿರುವಂತ ಕೇರಳದಲ್ಲಿದ್ದಂತ ಗುರುಕುಲದಲ್ಲಿ ಮಾಧವ ಮತ್ತು ನೀಲಕಂಠ ಎಂಬ ಇಬ್ಬರು ಸರ್ವಶ್ರೇಷ್ಠ ಆದರ್ಶವನ್ನ ಪಡೆದಿದ್ದಂತ ಇಬ್ಬರು ಸರ್ವಶ್ರೇಷ್ಠ ಜ್ಞಾನಿಗಳು ಗಣಿತಶಾಸ್ತ್ರಜ್ಞರಿದ್ರು. ಅವರು ಕೇರಳದ ಗುರುಕುಲದಲ್ಲಿ ಬರೆದಿರುವಂತ ಗ್ರಂಥಗಳಲ್ಲಿ ಅಷ್ಟು ಕ್ಯಾಲ್ಕುಲಸ್ ನ ಕಾನ್ಸೆಪ್ಟ್ ಅನ್ನ ಬರೆದು ಹೋಗಿದ್ರು. ಅದು ಏನಾಯ್ತು ಅಂದ್ರೆ ಮುಂದೊಂದು ದಿನ ವಿದೇಶದ ಮಿಷನರಿಗಳು ಕೇರಳಗೆ ಬಂದಾಗ ಆ ಕೇರಳದ ಗುರುಕುಲದಲ್ಲಿದ್ದಂತ ಪುಸ್ತಕಗಳನ್ನ ತಗೊಬಂದು ಅವರ ಹೆಸರಲ್ಲಿ ಅವ್ರ ಪೇಟೆಂಟ್ ಗಳನ್ನ ಮಾಡ್ಕೊಂಡ್ರು ಯುರೋಪಿಯನರಷ್ಟೇ ಅಂತ. ಯುರೋಪಿನ ಪ್ರಿನ್ಸ್ಟನ್ ಯೂನಿವರ್ಸಿಟಿಯ ಡಾಕ್ಟರ್ ಜಾರ್ಜ್ ಜೋಸೆಫ್ ಅವರು ಹೆಮ್ಮೆಯಿಂದ ಹೇಳ್ಕೊಂತಾರೆ ಸನಾತನ ಧರ್ಮದ ಕೊಡುಗೆ ಇವೆಲ್ಲ ಅಂತ. ನಮ್ಮ ಧರ್ಮದ ಕೊಡುಗೆ, ನಮ್ಮ ಧರ್ಮದ ಜ್ಞಾನ ಭಂಡಾರ ನಾವು ಉಳಿಸಿ ನಾವು ಬೆಳೆಸೋಣ. ಅಕಸ್ಮಾತ್ ಇಷ್ಟೆಲ್ಲ ಇದು ನನ್ನ ನೆಚ್ಚಿನ ಬಂಧುಗಳೇ, ಇದನ್ನ ಉಳಿಸ್ಕೊಳ್ಳಿಕ್ ನಮ್ಮ ಕೈಯಿಂದ ಆಗ್ಲಿಲ್ಲ ಅಂದ್ರೆ ಶ್ರೀರಾಮ್ ಕಾರಂತರು ದಿವಂಗತರು ಮಹಾನ್ ಕನ್ನಡಕರು ಹೇಳ್ತಾರಲ್ಲ, 3 ಸಾಗರ 100 ಮಂದಿರವಿದ್ದೋಡೆ, ದೈವ ಸಾಸಿರವಿದ್ದೋಡೆ, ವೇದವಿದ್ದೋಡೆ, ಶಾಸ್ತ್ರವಿದ್ದೋಡೆ, ಹಿಮಾಲಯ ಗಿರಿ ಶಿಖರವಿದ್ದೋಡೆ, ಏನು ಸಾರ್ಥಕ, ಮನೆಯ ಮಕ್ಕಳೇ ಮಲಗಿ ನಿದ್ರಿಸುತ್ತಿದ್ದಾರೆ ಅಂತ. ಎಲ್ಲವೂ ಇದ್ದು ನಾವು ಅದನ್ನು ಉಳಿಸ್ಕೊಳ್ಳಿಕ್ಕಾಗಲ್ಲ ಅಂದ್ರೆ ಮುಂದೊಂದಿನ ಶೋಕೇಸ್ ಆಗಿ ಉಳಿತೀವಿ ಅಷ್ಟೇ. ಅದಾಗೋದು ಬೇಡ, ಜಾಗೃತರಾಗೋಣ. ಸನಾತನ ಧರ್ಮದ ಬಗ್ಗೆ ನಾವು ತಿಳ್ಕೊಳ್ಳೋಣ, ನಮ್ಮ ಮಕ್ಕಳಿಗೆ ತಿಳಿಸೋಣ. ವೇದ ಉಪನಿಷತ್ತುಗಳ ಉತ್ತರಾಧಿಕಾರಿಗಳು ಅಂತ ಹೇಳಿಸ್ಕೊಳ್ಳಿಕ್ಕೂ ನಮಗೊಂದು ಹೆಮ್ಮೆ ಇರಬೇಕು. ಆ ಉತ್ತರಾಧಿಕಾರತ್ವವನ್ನ ಮುಂದಿನ ಪೀಳಿಗೆಗೆ ಹಂಚುವನ್ನ ಮುಂದಿನ ಪೀಳಿಗೆಗೆ ಕೊಡುವಂತ ಜವಾಬ್ದಾರಿ ನಮ್ಮೆಲ್ಲರ ಹೆಗಲ ಮೇಲಿದೆ. ಆ ಜವಾಬ್ದಾರಿಯನ್ನು ಅರ್ಥ ಮಾಡ್ಕೊಂಡು ನಾವು ಹೇಳ್ಕೊಡೋಣ. ಕೊನೆಗೊಂದು ಮಾತು ನನ್ನ ನೆಚ್ಚಿನ ಬಂಧುಗಳೇ, ಎಲ್ಲವನ್ನು ಜಗತ್ತಿಗೆ ಕೊಟ್ಟಿರುವಂತ ಸನಾತನ ಧರ್ಮದ ಬಗ್ಗೆ ವಿವೇಕಾನಂದರು ಮಾತಾಡ್ತಾ ಹೇಳ್ತಾರೆ, ಇಫ್ ಯುರೋಪ್ ಡೈಸ್ ವರ್ಲ್ಡ್ ಲಿವ್ಸ್, ಇಫ್ ಜಪಾನ್ ಡೈಸ್ ವರ್ಲ್ಡ್ ಲಿವ್ಸ್, ಇಫ್ ಇಂಡಿಯಾ ಡೈಸ್ ಹೂ ಲಿವ್ಸ್ ಅಂತ. ಭಾರತ ಇಲ್ಲ ಅಂದ್ರೆ ಜಗತ್ತಿಗೆ ಉಳಿವಿಲ್ಲ. ಈಗಿನ ಸೋಕಾಲ್ಡ್ ಎಜುಕೇಟೆಡ್ ಹಿಂದೂಸ್ಗಳು ಹೇಳ್ತಾರಲ್ಲ, ಓದಿದಷ್ಟು ಮೆಕಾಲೆ ಹೇಳಿದ ಅಕ್ಷರಶಃ ನಿಜ ಆಗ್ತಾ ಇದೆ. ಈಗ ಮೆಕಾಲೆ ಹೋಗಬೇಕಾದ್ರೆ ಹೇಳಿದ್ರು, ನಾನು ಮೆಕಾಲೆ ಎಜುಕೇಶನ್ ಸಿಸ್ಟಮ್ ಅನ್ನ ಭಾರತಕ್ಕೆ ಪರಿಚಯಿಸ್ತಾ ಇದ್ದೀನಿ. ಈ ಎಜುಕೇಶನ್ ಸಿಸ್ಟಮ್ ನಲ್ಲಿ ಬೆಳೆದಂತ ಒಬ್ಬೊಬ್ಬ ವ್ಯಕ್ತಿ ಕೂಡ ಏನಾಗ್ತಾರೆ ಅಂದ್ರೆ ಬ್ರೌನ್ ಸ್ಕಿನ್ಡ್ ಇಂಗ್ಲಿಷ್ ಆಗ್ತಾರೆ, ಕಪ್ಪು ಬಣ್ಣದ ಆಂಗ್ಲರಾಗಿ ತಯಾರಾಗ್ತಾರೆ ಅಂತ. ಅದು ಎಷ್ಟು ಸತ್ಯ ಅಂದ್ರೆ ಈಗ ನೋಡಿ, ಓದಿದಷ್ಟು ಯಾರು ಸಪೋಸಿಟ್ಲಿ ಎಜುಕೇಟೆಡ್ ಹಿಂದೂಸ್ಗಳಿದ್ದಾರೆ ಅವರು 3 ಮಂತ್ರವನ್ನ ನಿರಂತರ ಜಪಿಸ್ತಾರೆ. ಏನು, ನಾನು ಲಿಬ್ರಲ್ಲು, ನಾನು ಸೆಕ್ಯುಲರ್, ನಾನು ಪ್ರೋಗ್ರೆಸಿವ್, ನಾನು ಜಾತ್ಯತೀತ, ನಾನು ಎಲ್ಲರನ್ನು ಒಪ್ಪುವಂತ ಆಧುನಿಕತೆಯಲ್ಲಿ ಬದುಕ್ತಾ ಇರುವಂತ ವ್ಯಕ್ತಿ. ಈ 3 ಮಂತ್ರ ನಿರಂತರ ಬಾಯಿನಲ್ಲಿ ಇರುತ್ತೆ ಏನಾದ್ರೂ ಕೂಡ. ಆದ್ರೆ ಇವ್ರಿಗೆ ಇನ್ನೂ ಅರ್ಥ ಆಗಿಲ್ಲ, ಈ ಸೆಕ್ಯುಲರಿಸಂ, ಈ ಪ್ರೋಗ್ರೆಸಿವ್ನೆಸ್, ಈ ಲಿಬರಲಿಸಂ ಈಗ ಪರಿಚಯಿಸಿದ್ದಲ್ಲ. ಯಾವುದೋ ಕಾಲದಲ್ಲಿ ನಮ್ಮ ಪೂರ್ವಿಕರು ಗ್ರಂಥಗಳಲ್ಲೇ ಬರೆದೋಗಿದ್ದಾರೆ. ಏಕಂಸದಲ್ಲಿ ಪ್ರಾಂ ಭೂತಾವದಂತಿ, ಜಗತ್ನ 100 ಮತಪಂಥಗಳು, ಭಗವಂತ 100 ಹೆಸರುಗಳು, ಎಲ್ಲವೂ ಜಪಿಸೋದು ಒಂದೇ ಭಗವಂತನನ್ನ, ಎಲ್ಲಾ ಮತಗಳು ಸೇರೋದು ಒಂದೇ ಭಗವಂತನನ್ನ ಅಂತ ಯಾವುದೋ ಕಾಲದಲ್ಲಿ ಲಿಬರಲಿಸಂ, ಸೆಕ್ಯುಲರಿಸಂ, ಪ್ರೋಗ್ರೆಸಿವ್ನೆಸ್ಗೆ ಡೆಫಿನೇಷನ್ ಕೊಟ್ಟೋಗಿದ್ರು ನಮ್ಮ ಪೂರ್ವಿಕರು. ಆದ್ರೆ ಇಂಥ ಸನಾತನ ಧರ್ಮವನ್ನು ಬಿಟ್ಟು ಸನಾತನ ಧರ್ಮ ಔಟ್ಡೇಟೆಡ್, ನಾವು ಸೋಕಾಲ್ಡ್ ಆಧುನಿಕತೆಯಲ್ಲಿ ಬದುಕ್ತೀವಿ ಅಂತ ವಿದೇಶಿಕರ ತತ್ವವನ್ನ ಪಾಲಿಸುವಂತ ಹಿಂದೂಗಳನ್ನ ಜಾಗೃತಿ ಮಾಡೋಣ. ಬನಾರಸ್ ಹಿಂದೂ ಯೂನಿವರ್ಸಿಟಿಯಲ್ಲಿ ಬರಬೇಕಾದಂತ ಸಂಶೋಧನೆಗಳು ಯಾವುದೋ ದೂರದ ಯೂನಿವರ್ಸಿಟಿ ಆಫ್ ಮ್ಯಾಂಚೆಸ್ಟರ್ ನಲ್ಲಿ ಬರುತ್ತವೆ. ನಮ್ಮ ದೇಶದ ಯೂನಿವರ್ಸಿಟಿ JNU ಅಂತ ಯೂನಿವರ್ಸಿಟಿಗಳಲ್ಲಿ ಏನು ಬರ್ತವೆ ಅಂದ್ರೆ ಭಾರತ್ ತೆರೆ ಟುಕಡಿ ಹೋಂಗೆ ಇನ್ಶಾಲ್ಲಾ ಅಂತ ಘೋಷಣೆಗಳು ಕೇಳಿ ಬರ್ತವೆ. ಇನ್ನು ಮುಂದೇನಾದ್ರೂ ಇದು ಮುಂದುವರಿಯೋದು ಬೇಡ. ನಿಜವಾಗ್ಲೂ ಜಾಗೃತರಾಗಿದ್ದೀವಿ. ಇಷ್ಟು ವರ್ಷ ಯಾವ JNU ಯೂನಿವರ್ಸಿಟಿನಲ್ಲಿ ದೇಶ ವಿರೋಧಿ ಘೋಷಣೆಗಳು ಕೇಳಿ ಬರ್ತಾ ಇದ್ವು. ಮೊನ್ನೆ ಅದೇ JNU ಯೂನಿವರ್ಸಿಟಿನಲ್ಲಿ ಪ್ರಥಮ ಬಾರಿಗೆ 16 ಜನ ಅಲ್ಲಿನ ವಿದ್ಯಾರ್ಥಿಗಳು, ಶಿಕ್ಷಕರು ಕೂತ್ಕೊಂಡು ಆ JNU ಜವಾಹರಲಾಲ್ ನೆಹರು ಯೂನಿವರ್ಸಿಟಿನಲ್ಲಿ ಮಹಾರುದ್ರಾಭಿಷೇಕವನ್ನ ಮಾಡಿದ್ರು. ಮಹಾಮಂತ್ರ ಯಾಗಗಳನ್ನ JNU ಯೂನಿವರ್ಸಿಟಿನಲ್ಲಿ ಅಲ್ಲಿನ ವಿದ್ಯಾರ್ಥಿಗಳು ನಡೆಸ್ತಾ ಇದ್ದಾರೆ. ಧರ್ಮ ಜಾಗೃತಿ ಆಗ್ತಾ ಇರುವಂತ ರೀತಿ ಅಂತದ್ದು. ಈ ಜಾಗೃತಿ ಹೀಗೆ ಮುಂದುವರಲಿ ನನ್ನ ನೆಚ್ಚಿನ ಬಂಧುಗಳೇ. ಕೊನೆಗೆ ಕುವೆಂಪು ಅವರು ಹೇಳಿದ ಮಾತು, ಹಿಂದೂಗಳು ಮತ್ತೊಮ್ಮೆ ಜಾಗೃತಿ ಆಗಬೇಕು. ಅವತರಿಸಿ ಬರಲಿಂದ ಹಿಂದುವಿನ ಹೃದಯಕ್ಕೂ ಹಿಂದೆತ್ತನವನ್ನು ನುಗ್ಗಿ, ಓ ಲಂಕಾ ಭಯಂಕರ ಸಮೀರ ಕುಮಾರ, ಹೇ ಆಂಜನೇಯ, ನಿನ್ನ ಸಮುದ್ರವನ್ನು ಲಂಘಿಸಿದ ಶಕ್ತಿ, ಪರ್ವತವನ್ನು ಕಿತ್ತೆತ್ತು ಪತ್ತು ತಂದ ಶಕ್ತಿ, ಸೀತಾಪತಿ ವ್ರತೆ ಮಾನವವನ್ನು ಸಂರಕ್ಷಿಸಿದ ಶಕ್ತಿ, ಅವತರಿಸಿ ಬರಲಿಂದ ಹಿಂದುವಿನ ಹೃದಯಕ್ಕೂ ಆ ನಿನ್ನ ಯೋಗಿಸಿದ್ಯ ಶಕ್ತಿ, ರಾಮಭಕ್ತಿಯ ತಪಶಕ್ತಿ, ಅವತರಿಸಿ ಬಾಯಿಂದ ಹಿಂದುವಿನ ಹೃದಯಕ್ಕೂ ಹಿಂದೆತ್ತನವನ್ನು ನುಗ್ಗಿ, ಓ ಲಂಕಾ ಭಯಂಕರ ಸಮೀರ ಕುಮಾರ, ಹೇ ಆಂಜನೇಯ ಅಂತ ಕುವೆಂಪು ಅವರು ಹೇಳಿಕೊಟ್ಟಂತ ಮಾತು, ಕುವೆಂಪು ಅವರು ಕೊಟ್ಟಂತ ಆದರ್ಶದ ನಿಟ್ಟಿನಲ್ಲಿ ನಾವೆಲ್ಲರೂ ಹಿಂದೂಗಳು ಜಾಗೃತರಾಗೋಣ. ಸನಾತನ ಹಿಂದೂಗಳು ಜಾಗೃತರಾಗಿ ಅಧ್ಯಯನಕ್ಕೆ ನಿರತರಾಗೋಣ. ಅಧ್ಯಯನದಿಂದ ಮಾತ್ರ ಧರ್ಮ ರಕ್ಷಣೆ ಸಾಧ್ಯ. ಕೃಷ್ಣ ಭಗವದ್ಗೀತೆ 9ನೇ ಅಧ್ಯಾಯದ 31ನೇ ಶ್ಲೋಕದಲ್ಲಿ ಅರ್ಜುನನಿಗೆ ಹೇಳ್ತಾರಲ್ಲ, ಓ ಸನ್ ಆಫ್ ಕುಂತಿ, ಡಿಕ್ಲೇರ್ ಇಟ್ ಬೋಲ್ಡ್ಲಿ, ದ ಡಿವೋಟೀಸ್ ಆಫ್ ಮೈಂಡ್ ನೆವರ್ ಪೆರಿಶ್. ಕೌ
ಕೌಂತೆಯ ಕುಂತಿಯ ಮಗ ಜಗತ್ತಿಗೆ ಘಂಟಾಘೋಷವಾಗಿ ಸಾರಿ ಹೇಳು, ಈ ಕೃಷ್ಣನ ಭಕ್ತರು ಎಂದಿಗೂ ನಾಶ ಆಗೋದಿಲ್ಲ ಅಂತ ಹೇಳಿದ್ರಲ್ಲ, ಆ ಮಾತು ಅಕ್ಷರಶಃ ನಿಜ. ಜ್ಞಾನಿಗೆ ಭಗವಂತನ ಬರ್ತಾನೆ ಅಂತ ಹೇಳಿದಂತ ಏಕೈಕ ಧರ್ಮ, ಆ ಭಗವಂತನ ಅವತಾರ ಯಾವ ಸ್ವರೂಪದಲ್ಲಾದ್ರೂ ಸರಿ ಧರ್ಮ ರಕ್ಷಣೆ ಆಗೇ ಆಗುತ್ತೆ. ಆ ಧರ್ಮ ರಕ್ಷಣೆಯ ಕರ್ಮಯೋಗದ ಹಾದಿನಲ್ಲಿ ನಾವೆಲ್ಲರೂ ಒಗ್ಗೂಡಿ ಧರ್ಮ ರಕ್ಷಣೆಗೆ ಸಿದ್ಧರಾಗಿ ನಿಲ್ಲೋಣ ಅಂತ ಹೇಳ್ತಾ, ನಂಗೆ 2 ಮಾತನ್ನ ಆಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ವಿಶೇಷವಾಗಿ ವೀಣಾ ಅಮ್ಮನವರಿಗೆ ಹಾಗೂ ಸಂಘಟನೆ ಪ್ರತಿಷ್ಠಾನದ ಎಲ್ಲ ಹಿರಿಯರಿಗೆ ಹಾಗೂ ಗುರು ಮಹಾರಾಜರು ಶಾರದಾ ಮಾತೆ ನನ್ನ ಕೈ ಲಾರಿಸಿದಂತೆ ಅವರ ಮಾತನ್ನು ಕೇಳಿಸ್ಕೊಂಡಂತ ಪರಮ ಪೂಜನೀಯ ಸ್ವಾಮೀಜಿ ಅವರಿಗೆ, ಹಿರಿಯರಿಗೆ, ನೆಚ್ಚಿನ ಅಣ್ಣನವರಿಗೆ, ಸೇರಿರುವಂತ ಎಲ್ಲ ನನ್ನ ನೆಚ್ಚಿನ ದೇಶಭಕ್ತ ಬಂಧುಗಳಿಗೆ, ಸನಾತನ ಧರ್ಮದ ಬಾಂಧವರಿಗೆ ಹಾಗೂ ಎಲ್ಲ ಹಿರಿಯರ ಪಾದಗಳಿಗೆ ಮತ್ತೊಮ್ಮೆ ನಾನು ಹಣೆಚ್ಚಿ ನಮಸ್ಕರಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ, ಹರಿ ಓಂ ತತ್ ಸತ್, ಶ್ರೀರಾಮಕೃಷ್ಣಾರ್ಪಣಮಸ್ತು. ಕುಮಾರಿ ಹಾರಿಕಾ ಮಂಜುನಾಥ್ ಅವರ ಮಾತುಗಳನ್ನು ನೀವು ಕೇಳಿದ್ರಿ. ಆ ಎಳೆಯ ಸಾಧಕಿ ಸೂಲಿಬೇರಿ ಚಕ್ರವರ್ತಿ ಅವರ ಮಾತನ್ನ ಕೇಳಿದಾಗ ಆಯ್ತು ನನಗೆ ಇನ್ನೊಂದು ರೀತಿ. ಆಕೆಯ ತದ್ರೂಪಲ್ಲ, ಆದರೆ ಸೂಲಿಬೇರಿ ಚಕ್ರವರ್ತಿ ಅವರು ಯಾವ ರೀತಿ ಪ್ರತಿಪಾದನೆಗಳನ್ನು ಮಾಡ್ತಾರೋ, ವಿಷಯಗಳನ್ನು ಹೇಗೆ ಆಕಲನ ಮಾಡಿ ಹೇಳ್ತಾರೋ, ಹಾಗೆ ಒಂದು ರೂಪವನ್ನು ಇಲ್ಲಿ ಕಂಡಂಗಾಯ್ತು. ಏನಮ್ಮ ಶ್ರೇಯಸ್ಸು. ನಮ್ಮ ಬಣಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನ ವತಿಯಿಂದ ಆಕೆಗೆ ಸತ್ಕಾರವನ್ನು ಮಾಡಬೇಕು ಅಂತ ಹೇಳಿ, ಪರಮ ಪೂಜ್ಯರಿಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಕೋರಿಕೆ.